ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ನಾವು ಕರ್ತನ ವಾಕ್ಯವನ್ನು ನೋಡಿ ಅದರ ನಂತರ ನಾವು ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ. ಪ್ರತಿಯೊಬ್ಬರು ಅನ್ನಾಳು ಬರೆದಿರುವಂಥ ಪುಸ್ತಕ ಸಾಮ್ಯಲನ ಪುಸ್ತಕನ ತೆಗೆದುಕೊಳ್ಳ್ರಿ. 1 ಸಾಮ್ಯಲ್ ನಾವೆಲ್ಲರೂ ಸಹ ಬಂದು ತೆಗೆದುಕೊಳ್ಳೋಣ. 1 ಸಾಮ್ಯಲ್. ಇವತ್ತು ನಾವು ನೋಡುವಂಥದ್ದು ಹನ್ನಾಳ ಪ್ರಾರ್ಥನೆಯ ಕುರಿತು. ಆಮೇನ್. ಹನ್ನಾಳ ಪ್ರಾರ್ಥನೆ ಕುರಿತು ನಾವು ಸ್ವಲ್ಪ ಹೊತ್ತು ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಸ್ಥಳದಲ್ಲಿ ಎಲ್ಲರೂ ಸಹ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ. ಅದರಲ್ಲಿ 1ನೇ ಅಧ್ಯಾಯ ಈ 1ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯ ಗಮನಿಸ್ರಿ. 1 ಸಾಮ್ಯಲ್ 1ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಓಕೆ, ನೋಡ್ರಿ, ಕನ್ನಡದಲ್ಲಿ ನಾನು ಓದ್ತಾ ಇದ್ದೀನಿ. ಬಹು ದುಃಖದಿಂದ, ಯಾರು? ಹನ್ನಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗೆ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಹಲ್ಲೆಲೂಯಾ. 12ನೇ ವಾಕ್ಯ ಹೇಳ್ತದೆ, ಆಕೆಯು ಬಲೂ ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಾ ಇದ್ದನು. ಆಮೇನ್, ಆಮೇನ್. ಸೊ ಈ ಸ್ಥಳದಲ್ಲಿ ಹೇಳ್ತಾ ಇದ್ದ ಏನಂತಂದ್ರೆ, ಅವಳು ಬಲೂ ಹೊತ್ತಿನವರೆಗೂ, ಬಹಳ ಹೊತ್ತಿನವರೆಗೂ ಪ್ರಾರ್ಥಿಸ್ತಾ ಇದ್ಲು, ಬಹಳ ಹೊತ್ತಿನವರೆಗೂ. ಸೊ ಅಂದರೆ ದೇವ್ರ ಮಕ್ಕಳ ಜೀವಿತದಲ್ಲಿ ಬಹಳ ಹೊತ್ತಿನವರೆಗೂ ಪ್ರಾರ್ಥಿಸೋದು ಬಂದು ಒಳ್ಳೇದಾಗಿದೆ ನಮ್ಮ ಜೀವಿತದಲ್ಲಿ. ಆಮೇನ್. ಇವತ್ತು ನಾವು ನೋಡುವಂಥದ್ದು ಬಹಳ ಮುಖ್ಯವಾದಂಥ ಕಾರ್ಯ ಏನಂತಂದರೆ, ಈ ಸ್ಥಳದಲ್ಲಿ ಎಲ್ಕಾನನ ವಿಷಯ ಹೇಳ್ಬೇಕಾದ್ರೆ ಅವನಿಗೆ 2 ಹೆಂಡತಿಯರು. ಓಕೆ, ಸೊ ನಾವು ಬೆಳಿಗ್ಗೆ ಈ ಸಮಯದಲ್ಲಿ ಹೇಳ್ತಾ ಇರಬೇಕಾದ್ರೆ ಎಲ್ಕಾನನಿಗಿದ್ದಂತಹ 2 ಹೆಂಡತಿಯರು ಅಂತ ಹೇಳ್ಬೇಕಾದ್ರೆ ಸಭೆಯಲ್ಲಿ ಯಾವುದೇ ಬ್ರದರ್ಸ್ಗಳಿಗೂ ಯಾವುದೇ ಸಿಸ್ಟರ್ಸ್ಗಳಿಗೂ 2 ಗಂಡಂದಿರು ಇರಬಾರ್ದು. ಯಾವುದೇ ಬ್ರದರ್ಸ್ಗಳಿಗೂ 2 ಹೆಂಡತಿಯರು ಬಂದು ಇರಬಾರ್ದು. ಆಮೇನ್. ಯಾರಿಗಾದ್ರೂ ಸ್ವಲ್ಪ ಹಿಂದಿ ಏನೋ ಗೊತ್ತಿಲ್ಲ, ಸ್ವಲ್ಪ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗಿತ್ತು, ಕಷ್ಟ ಆಗ್ತದೆ ಪಾಪ, ಅವ್ರಿಗೆ ಗೊತ್ತಿಲ್ಲ ಅಂದರೆ. ತಿರಿಮಾ ಯಾರ್ಕನ ಹಿಂದಿ ಗೊತ್ತಿರೋ ಸ್ವಲ್ಪ ನೋಡ್ರಿ. ಓಕೆ, ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ ಏನಂತಂದ್ರೆ, ಎಲ್ಕಾನನಿಗೆ 2 ಹೆಂಡತಿಯರು. ಓಕೆ, ಒಬ್ಬಳ ಹೆಸರು ಹನ್ನಳು ಬಂದು ದೊಡ್ಡವಳು. ಅದರ ನಂತರ ಇನ್ನೊಂದು ಸ್ತ್ರೀ ಬಂದು ಪೆನಿನ್ನಳು. ಓಕೆ, ಹನ್ನಳು ಆ ಸ್ಥಳದಲ್ಲಿ ದೊಡ್ಡವಳು. ಓಕೆ, ಪೆನಿನ್ನಳು ಬಂದು ಚಿಕ್ಕವಳು. ಪೆನಿನ್ನಳಿಗೆ ಚಿಕ್ಕವಳಿಗೆ ಬಂದು ಏನಿತ್ತು, ಮಕ್ಕಳಿದ್ರು, ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಎಲ್ಲರೂ ಸಹ ಇದ್ರು. ಆದರೆ ಹನ್ನಳಿಗೆ ಬಂದು ಇರಲಿಲ್ಲ, ದೊಡ್ಡವಳಿಗೆ ಬಂದು ಇರಲಿಲ್ಲ. ಸೊ ಕೆಲವು ಸಮಯದಲ್ಲಿ ದೇವರು ಮಾಡುವಂಥದ್ದು ಎಲ್ಲ ಒಳ್ಳೇದಕ್ಕೋಸ್ಕರನೇ, ದೇವರು ಎಲ್ಲ ಸಹ ಒಳ್ಳೇದಕ್ಕೋಸ್ಕರನೇ ಮಾಡುವಂಥದ್ದು. ಆದರೆ ಯಾವಾಗ ಯಾರ ಹತ್ರ ಒಂದು ತಿಳ್ಕೊಳ್ರಿ, ನಮ್ಮ ಜೀವಿತದಲ್ಲಿ ವಿಶ್ವಾಸ ಜೀವಿತದಲ್ಲಿ ಬರಬೇಕಾದ್ರೆ ನಾವು ತಿಳಿದಿರಬೇಕು, ನಮ್ಮ ಲೈಫಲ್ಲಿ ಎಲ್ಲ ಇರಬೇಕಾದ್ರೆ ಒಬ್ಬರನ್ನ ನಾವು ಹೀಯಾಳಿಸಬಾರ್ದು. ಒಬ್ಬರನ್ನ ನಾವು ನಮ್ಮ ಹತ್ರ ಎಲ್ಲ ಇದ್ದು ಬೇರೆಯವ್ರ ಹತ್ರ ಏನು ಇಲ್ದಲ್ಲಿ ಇರಬೇಕಾದ್ರೆ, ನಿಮ್ಮ ಹತ್ರ ಚೆನ್ನಾಗಿರೋದಿದ್ದು ಬೇರೆಯವ್ರ ಹತ್ರ ಚೆನ್ನಾಗಿಲ್ದಲೇ ಇರಬೇಕಾದ್ರೆ ಅವ್ರನ್ನ ನಿಂದಿಸಬಾರ್ದು, ಹೀಯಾಳಿಸಬಾರ್ದು, ಆ ರೀತಿಯಾಗಿ ವಿರುದ್ಧವಾಗಿ ಮಾತಾಡಬಾರ್ದು, ಪರಿಹಾಸ್ಯ ಮಾಡಬಾರ್ದು. ಸೊ ಅದರಿಂದ ಯಾಕಂದ್ರೆ ದೇವ್ರ ಮಕ್ಕಳು ನಾವು. ಎರಡನೇದಾಗಿ, ನಿಮ್ಮ ಹತ್ರ ಏನು ಇಲ್ದಲೇ ಇರಬೇಕಾದ್ರೂ ಸಹ ಅವ್ರ ಹತ್ರ ಇರಬೇಕಾದ್ರೆ ನೀವು ಹೊಟ್ಟೆ ಕಿಚ್ಚು ಪಡಬಾರ್ದು, ದ್ವೇಷ ಪಡಬಾರ್ದು, ಅದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಮಾತಾಡಬಾರ್ದು. ನಾವು ದೇವ್ರ ಮಕ್ಕಳಿಗೆ ಆ ಗುಣಗಳು ಯಾವತ್ತೂ ಸಹ ಬಂದು ಇರಲೇಬಾರ್ದು. ಓಕೆ, ಇದು ಬಹಳ ಮುಖ್ಯವಾದದ್ದು. ಆದರೆ ಇಲ್ಲಿ ಪೆನಿನ್ನಳ ವಿಷಯ ನಾವು ನೋಡ್ತಾ ಇದ್ದೀವಿ. ಅವಳಿಗೆ ಮಕ್ಕಳಿದ್ದರಿಂದ ಬಹಳಷ್ಟು ವೇದನೆ ಪಡಿಸ್ತಾ ಇದ್ಲು ಹನ್ನಳನ್ನ, ದೊಡ್ಡವಳನ್ನ ಬಹಳಷ್ಟು. ಎಲ್ಕಾನನ್ ಬಂದು ಪ್ರೀತಿಸ್ತಾ ಇದ್ದ ಹೆಂಡತಿನ, ಮೊದಲನೇ ಹೆಂಡತಿ ಹನ್ನಳನ್ನ. ಆದರೆ ಪೆನಿನ್ನಳು ಏನು ಮಾಡ್ತಾ ಇದ್ಲು ಅಂದರೆ ದ್ವೇಷಿಸ್ತಾ ಇದ್ಲು. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವುಗಳು ತಿಳ್ಕೊಂಡಿರ್ಬೇಕೇನಂತಂದರೆ, ಯಾವುದೇ ಸಮಯದಲ್ಲೂ ಸಹ ನಾವು ಏನೇ ಇದ್ರೂ ನಮಗಿರುವಂಥ ಅಗತ್ಯಗಳು ಬೇಕಂದರೆ, ನಮಗೆ ಏನಾದರೂ ಅಗತ್ಯಗಳು ಇರೋದಾದರೆ ನಾವು ದೇವರ ಸಮ್ಮುಖದಲ್ಲಿ ಹೋಗಬೇಕು. ಎರಡನೇದಾಗಿ,
ನಮ್ಮೊಳಗಡೆ ಏನಾದರೂ ಕೊರತೆಗಳಿರೋದಾದರೆ ನಾವು ದೇವರ ಸಮ್ಮುಖದಲ್ಲಿ ಹೋಗಬೇಕು. ಮೂರನೇದಾಗಿ ನಮಗೇನಾದರೂ ಸಹ ಬಂದು ವೇದನೆಗಳಲ್ಲಿ ದುಃಖಗಳಲ್ಲಿ ನಾವು ಇರೋದಾದರೆ ನಾವು ದೇವರ ಹತ್ರ ಹೋಗಬೇಕು. ನಾಲ್ಕನೇದಾಗಿ ನಮಗೆ ಯಾರಾದರೂ ನಮಗೆ ವಿರುದ್ಧವಾಗಿ ಮಾತಾಡಬೇಕಾದ್ರೆ, ಆಮೇನ್, ಅವ್ರ ವಿರುದ್ಧವಾಗಿ ಮಾತಾಡೋಕ್ಕೆ ನಮ್ಗೆ ಶಕ್ತಿ ಇದ್ರೂ ಸಹ ಆದರೆ ಅದನ್ನೆಲ್ಲ ದೇವರ ಸಮ್ಮುಖಕ್ಕೆ ತೆಗೆದುಕೊಂಡು ಹೋಗಬೇಕು. ಆಮೇನ್. ಸೊ ನಮ್ಮ ಲೈಫಲ್ಲಿ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ಸಹ ಉತ್ತರ ಯಾವುದು ಅಂತ ಹೇಳಿದ್ರೆ ದೇವರ ಪ್ರಸನ್ನತೆ ಆಗಿದೆ. தேவர பிரசன்னத்தை ஆகுது. நாம் என்ன பண்ணுறோம் தெரியுமா? சில நேரத்தில் நாங்களே எடுத்துக்கிறோம். என்னன்னா திறமை இருக்கு, எனக்கு தெரியும், ನಾನು ಕಾಟ್ರೆ, ನಾನು ತೋರಿಸ್ತೀನಿ, ನನಗೆ ಗೊತ್ತಿದೆ ಅಂತ ಹೇಳ್ತೀವಿ ನೋಡ್ರಿ. ಅಲ್ಲೇ ನಮ್ಮ ಜೀವಿತದ ಫೇಲ್ಯೂರ್, ಅಲ್ಲೇ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರೋದು, ಅಲ್ಲೇ ನಮ್ಮ ಜೀವಿತ. ಯಾಕಂದ್ರೆ ಯಾವತ್ತು ತಿಳ್ಕೊಡ್ರಿ, ನಾವು ಯಾವತ್ತು ದೇವ್ರ ಮಕ್ಕಳು ದೇವ್ರಿಗೆ ಬಿಟ್ಕೊಡ್ಬೇಕಾಗಿದೆ. ಏನಾಗುತ್ತೆ ಇವಾಗ ನಾವು ಸೇಡುಗಳನ್ನ ತೀರಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ನಾವು ವಿರುದ್ಧವಾಗಿ ಮಾತಾಡಿದ್ರೆ ಹಾಳಾಗೋದು ಆ ವ್ಯಕ್ತಿ ಅಲ್ಲ, ನಾವೇ ಬಂದು ನಮ್ಮನ್ನು ಹಾಳು ಮಾಡ್ಕೊಳ್ತೀವಿ. ನಮ್ಮ ಸ್ವಭಾವಗಳು ಹಾಳಾಗುತ್ತೆ, ನಮ್ಮ ಕ್ಯಾರೆಕ್ಟರ್ಗಳು ಗುಣಗಳು ಹಾಳಾಗುತ್ತೆ, ನಾವು ದೇವರಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ, ದೇವರ ಅಭಿಷೇಕ, ದೇವರ ಕೃಪೆಯನ್ನ ನಾವು ಕಳ್ಕೊಳ್ತೀವಿ. ಆಮೇನ್. தேவரனை கல்கொள்ತೀವಿ. ஆண்டவர் நம்ம இழக்கிறோம், அவருடைய அபிஷேகத்தை இழக்கிறோம், அவருடைய கிருபை நாங்கள் இழக்கிறோம். இப்படி வந்துருங்க, கொஞ்சம் இப்படி வந்துருங்க. ಮಹಿಮೆ ನಮ್ಮ ಇಳಕರು, ದೇವ್ರ ಮಹಿಮೆನ ನಾವು ಕಳ್ಕೊಳ್ತೀವಿ. ಆಮೇನ್. ಇದು ಬಹಳ ಮುಖ್ಯವಾದದ್ದು. ಆದರೆ ಅನ್ನಳ ಜೀವಿತ ನೋಡಬೇಕಾದ್ರೆ ಅವಳ ಲೈಫಲ್ಲಿ ಇಷ್ಟು ನಿಂದೆಗಳು, ಅವಮಾನಗಳು, ಇಷ್ಟು ವರ್ಷದಿಂದ ಮಕ್ಕಳು ಇಲ್ದಲ್ಲಿರೋದು, ಪೆನ್ನಿನಳು ಒಂದು ಕಡೆ, ಅನೇಕರು ಒಂದು ಕಡೆ, ಮೋಸ್ಟ್ಲಿ ಪೆನ್ನಿನಳು ಮಾತ್ರ ಅಲ್ಲ, ಪೆನ್ನಿನಳು ಮಾತ್ರ ಮೆನ್ಷನ್ ಮಾಡಿದೆ. ಅನೇಕರು ಬಂದು ಕೇಳಿರ್ಬೋದು, ಯಾಕೆ ನಿನಗೆ ಇಷ್ಟು ವರ್ಷ ಆದರೂ ಇದಿಲ್ಲ, ಮಕ್ಕಳಿಲ್ಲ, ಯಾಕೆ ನಿನಗೆ ಇಷ್ಟು ವರ್ಷ ಆದರೂ ನಿನಗೆ ಮಕ್ಕಳು ದೇವರು ನಿನಗೆ ಕೊಟ್ಟಿಲ್ಲ. ಒಂದು ವೇಳೆ ಅನೇಕರು ಬಂದು ಹೀಯಾಳಿಸಿರ್ಬೋದು, ಮಾತಾಡಿರ್ಬೋದು. ಅದರಲ್ಲಿ ಪೆನ್ನಿನಳು ಮಾತ್ರ ಈ ಸ್ಥಳದಲ್ಲಿ ಬಂದು ಹೇಳಲ್ಪಡ್ತಾ ಇದೆ. ಆದರೆ ಇವಳು ಯಾವುದೇ ಸಮಯದಲ್ಲೂ ಸಹ ಅನ್ನಾಳಿಗೊಂದು ಕ್ಯಾರೆಕ್ಟರ್ ಇತ್ತು, ದೇವರ ಸಮ್ಮುಖದಲ್ಲಿ ಎಲ್ಲವನ್ನು ತೆಗೆದುಕೊಂಡು ಹೋಗುವಂಥದ್ದು. ಆಮೇನ್. ದೇವರ ಮಕ್ಕಳಿಗೆ ಯಾವತ್ತೊಂದು ಸ್ವಭಾವ ಇರಬೇಕು, ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದನ್ನು ದೇವರ ಸಮ್ಮುಖದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ಹೌದು, ಕೆಲವೊಂದು ಸಮಯದಲ್ಲಿ ನೀವು ಸರಿಯಾಗಿರ್ಬೇಕಾದ್ರೆ, ಓಕೆ, ನಿಮಗೆ ಎದುರಾಗಿ ಯಾವ್ದು ಬರುತ್ತೋ, ಎದುರಾಗಿ ಯಾರು ಮಾತಾಡ್ತಾರೋ, ಹಿಂದೆಂದ ಯಾರೆಲ್ಲ ಮಾತಾಡ್ತಾರೋ, ಅದು ನಿಮ್ಮನ್ನ ವೇದನೆ ಪಡಿಸ್ಬೋದು, ಅದು ನಿಮ್ಮನ್ನ ದುಃಖ ಪಡಿಸ್ಬೋದು. ಯಾಕಂದ್ರೆ ನೀವು ಮಾಡದಲ್ಲಿರುವಂಥ ತಪ್ಪಿಗೆ ನಿಮ್ಮ ಮೇಲೆ ಎದುರಾಗಿ ಅವ್ರು ಮಾತಾಡ್ತಾ ಇರ್ಬೋದು, ಸುಮ್ಮನೆ ಹೇಳ್ತಾ ಇರ್ಬೋದು. ಆದರೆ ಅದೇ ಟೈಮಲ್ಲಿ ನಾವು ತಿಳಿದಿರ್ಬೇಕಾಗಿದೆ, ಸೈತಾನನು ಅವಕಾಶಗಳನ್ನ ಹುಡುಕ್ತಾ ಇದ್ದಾನೆ, ನಮ್ಮ ಜೀವಿತದಲ್ಲಿ ಅವಕಾಶಗಳನ್ನ ಹುಡುಕ್ತಾ ಇದ್ದಾನೆ. ಕೆಲವೊಂದು ಸಮಯದಲ್ಲಿ ಬೇಕಂತ ನಾವು, ಕೆಲವೊಂದು ಬೇಕಂತ ಅಲ್ಲ, ಕೆಲವೊಂದು ಸಮಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಆಗಿರ್ಬೋದು. ಅರ್ಥ ಆಯ್ತಾ? ಒಂದು. ಎರಡನೇದಾಗಿ, ಮೂರನೇದಾಗಿ, ಕೆಲವೊಂದು ಸಮಯದಲ್ಲಿ ದೇವರೇ ಬಂದು ಅನ್ನಳ ಕೆಲವೊಂದು ಗರ್ಭವನ್ನ, ಕೆಲವೊಂದು ಬ್ಲೆಸ್ಸಿಂಗ್ಸ್ಗಳನ್ನ, ಕೆಲವೊಂದು ಆಶೀರ್ವಾದವನ್ನ, ಕೆಲವೊಂದು ಅಭಿವೃದ್ಧಿಗಳನ್ನ, ಕೆಲವೊಂದು ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲವನ್ನ, ಯಾಕಂದ್ರೆ ದೇವ್ರು ಬಂದು ನಮಗೆ ಅವರೇ ದೇವ್ರು ಸ್ಟಾಪ್ ಮಾಡಿರ್ಬೋದು. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇನ್ನೊಂದು ಏನಂತಂದ್ರೆ, ಬಹಳ ಮುಖ್ಯವಾಗಿ, ಕೆಲವೊಂದು ಪರಿಸ್ಥಿತಿಗಳ ಮುಖಾಂತರ ದೇವರು ನಮ್ಗೆ ಏನೋ ಒಂದು ಕಲಿಸ್ಕೊಡ್ತಾ ಇದ್ದಾರೆ ಅಂತ ಅರ್ಥ. ಆಮೇಲೆ ಸೊ ನಾವು ತಿಳ್ಕೊಂಡಿರ್ಬೇಕು, ಪ್ರತಿ ಒಂದಕ್ಕೂ ಸಹ ನಾವು ತಿಳ್ಕೊಂಡಿರ್ಬೇಕು, ಎಲ್ಲದಕ್ಕೂ ಸಹ ದೇವ ಪ್ರಸನ್ನತೆನೇ ಉತ್ತರ ಆಗಿದೆ. ನಮ್ಮ ಜೀವಿತದ ಪ್ರತಿಯೊಂದಕ್ಕೂ ದೇವರ ಪ್ರಸನ್ನತೆನೇ ಉತ್ತರ ಆಗಿದೆ. ನಾವು ಸಡನ್ ಆಗಿ ಮಾತಾಡ್ಬಿಡ್ತೀವಿ, ಸಡನ್ ಆಗಿ ನ್ಯಾಯ ತೀರಿಸ್ಬಿಡ್ತೀವಿ, ಸಡನ್ ಆಗಿ ನಾವು ವಿರುದ್ಧವಾಗಿ ಹೇಳ್ತೀವಿ, ಸಡನ್ ಆಗಿ ತೀರ್ಮಾನ ತೆಗೆದುಕೊಳ್ಬಿಡ್ತೀವಿ. ಆದರೆ ಅದ್ರ ನಂತರ ಏನು ಗೊತ್ತಿಲ್ಲ, ಇದು ಸೈತಾನಿಂದ ಬಂದಿದ್ದ, ಇಲ್ಲ ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದ, ಇದು ಬಂದು ಪರ್ಪಸ್ಫುಲಿ ಬಂದು ಹೇಳಿದ್ದ, ಇದು ಬಂದು ದೇವರಿಂದ ಬಂದಿದ್ದ, ನಮ್ಗೆ ವಿವೇಚಿಸ್ಲಿಕ್ಕೆ ಆಗೋದಿಲ್ಲ. ಆಗೇನಾಗುತ್ತೆ, ಅಲ್ಲೇ ನಮ್ಮ ಜೀವಿತದಲ್ಲಿ ನಾವು ಎಡುತ್ತೀವಿ. ನಾವು ಯಾರು ನಮ್ಮನ್ನು ನಾವು ಕಳ್ಕೊಳ್ತೀವಿ. ಫಸ್ಟ್ ದೇವರ ಪ್ರಸನ್ನತೆಯನ್ನು ನಮ್ಮೊಳಗಡೆ ನಾವು ಕಳ್ಕೊಳ್ತೀವಿ, ದೇವರ ಮಹಿಮೆನ ನಮ್ಮೊಳಗಡೆ ನಾವು ಕಳ್ಕೊಳ್ತೀವಿ. ಆದರೆ ಅನ್ನಳ ಲೈಫಲ್ಲಿ ನಾವು ಈ ಸ್ಥಳದಲ್ಲಿ ನೋಡ್ತಾ ಇರಬೇಕಾದ್ರೆ, ಅವಳ ಜೀವಿತದಲ್ಲಿ ಅದು ಸೈತಾನಿಂದ ಬಂದಿದ್ದೋ, ಅದು ದೇವರಿಂದ ಬಂದಿದ್ದೋ, ಯಾವುದರಿಂದ ಬಂದಿದ್ದೋ ಗೊತ್ತಿಲ್ಲ, ಆದರೆ ದೇವರ ಪ್ರಸನ್ನತೆಯಲ್ಲಿ ಪ್ರತಿಯೊಂದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದು ಪ್ರಾರಂಭಿಸಿದ್ರು. ನೋಡ್ರಿ, ಯಾವ ಕಾರ್ಯಗಳನ್ನ ನೀವು ದೇವರ ಪ್ರಸನ್ನತೆಗೆ ನೀವು ತೆಗೆದುಕೊಂಡು ಬರೋದಿಲ್ವೋ, ನಿಮ್ಮ ಜೀವಿತದಲ್ಲಿ ನಾಚಿಕೆ ಹೊಂದ್ತೀರ. ನೀವಾಗೆ ಯಾವುದು ತೀರ್ಮಾನ ತೆಗೆದುಕೊಳ್ತಿರೋ ಅದರಲ್ಲಿ ನೀವು ಅವಮಾನ ಹೊಂದ್ತೀರ. ಆಮೇಲೆ ನಿಮ್ಮ ಕಣ್ಣೀರುಗಳು ಯಾವಾಗಲೂ ಬಂದಿರುತ್ತೆ, ನಿಮ್ಮ ಸಮಸ್ಯೆ ಯಾವಾಗಲೂ ಸಹ ಇರುತ್ತೆ, ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ನೀವೇ ಯಾವಾಗಲೂ ಹ್ಯಾಂಡಲ್ ಮಾಡ್ತಾ ಇರ್ತೀರ. ಬಟ್ ನೀವು ಜಯಿಸ್ಲಿಕ್ಕೆ ಆಗೋದೇ ಇಲ್ಲ, ನಿಮ್ಮ ಜೀವಿತದಲ್ಲಿ ಯಾವತ್ತೂ ಸಹ ಜಯಿಸ್ಲಿಕ್ಕೆ ಬಂದು ಆಗೋದೇ ಇಲ್ಲ. ಆದರೆ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ, ದೇವರ ಪ್ರಸನ್ನತೆಯಲ್ಲಿ ನಾವು ಬರಬೇಕಾದ್ರೆ, ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ಬೇಕಾದ್ರೆ, ಕರ್ತನ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂದ್ರೆ ಆತನ ಸಮ್ಮುಖದಲ್ಲಿ ನಾವು ಯಾವತ್ತೂ ಇರಬೇಕಾದ್ರೆ, ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಆಮೇನ್ ಏನಾದರೂ ಅವರು ಪ್ರಕಾಶ ಹೊಂದಿದ್ರು.
ಅವ್ರ ಮುಖಗಳು ನಾಚಿಕೆಯಿಂದ ಲಜ್ಜೆಗೆಡ್ಲೇ ಇಲ್ಲ. ಆಮೇಲೆ ನಾಚಿಕೆಯಿಂದ ಕುಗ್ಗಿ ಹೋಗ್ಲೇ ಇಲ್ಲ. ಯಾಕೆ? ಅವ್ರನ್ನ ದೃಷ್ಟಿಸಿದಂಥವ್ರು ಪ್ರಕಾಶ ಹೊಂದಿದ್ರು. ಅವ್ರು ಯಾರೆಲ್ಲ ಒಂದು ಪಾತಾಂಗ್ಲೋ ಅವ್ರುಗಳು ಪ್ರಗಾಸಿತಾರ್ಗಳು ಆಮೆನ್, ಪ್ರಗಾಸಿತಾರ್ಗಳು. ಹಲ್ಲೆಲೂಯಾ. ಸೊ ನಾವು ಅದಕ್ಕೋಸ್ಕರ ನಾವೇನು ಮಾಡಬೇಕು? ಯಾವಾಗಲೂ ಆತನ್ನೇ ನಾವು ದೃಷ್ಟಿಸಬೇಕು. ಇನ್ನೊಂದು ನೋಡ್ರಿ, ನಾನು ಈ 1ನೇ ಅಧ್ಯಾಯದಲ್ಲಿ ನಾನು ತಿಳ್ಕೊಂಡಂತಹ ಬಹಳ ಮುಖ್ಯವಾದಂಥ ಕಾರ್ಯ ಅಂತ ಏನಂತಂದ್ರೆ, 6ನೇ ವಾಕ್ಯ ಹೇಳ್ತಾ ಇದೆ, ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನ ನೋಯಿಸ್ತಾ ಇದ್ಲು. ನಿಮ್ಗೆ ಗೊತ್ತಿದೆಯಾ, ಕೆಲವೊಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆಗಳಲ್ಲಿ ದೇವರೇ ಬಂದು ಕೆಲವೊಂದು ಬ್ಲೆಸ್ಸಿಂಗ್ಸ್ಗಳನ್ನ ಸ್ಟಾಪ್ ಮಾಡ್ತಾರೆ. ದೇವರೇ ಬಂದು ಕೆಲವೊಂದು ಯಾವುದನ್ನ ಗರ್ಭವನ್ನು ದೇವರು ಸ್ಟಾಪ್ ಮಾಡ್ತಾರೆ. ಕೆಲವರು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಸೊ ಈ ಸ್ಥಳದಲ್ಲಿ ಈ ರೀತಿಯಾಗಿ ಪೆನ್ನಿನಲ್ಲಿ ಬಂದು ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಆಕ್ಚುಲಿ ಅನ್ನಳ ಗರ್ಭವನ್ನ ನಾವು ಈ ವಾಕ್ಯದಲ್ಲಿ ನೋಡಬೇಕಾದ್ರೆ ಸ್ಟಾಪ್ ಮಾಡಿದ್ದು ದೇವರಾಗಿದ್ದಾರೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಅನ್ನಳು ನೋಡ್ರಿ, ಆ ಸಮಯದಲ್ಲಿ ನಡೀತಾ ಇದ್ದಂಥ ಪರಿಸ್ಥಿತಿ, ಏಲಿಯ ಇಬ್ಬರು ಮಕ್ಕಳು, ಒಬ್ಬ ಒಪ್ನಿ, ಇನ್ನೊಬ್ಬರು ಬಂದು ಫಿನ್ಯಾಸ್, ಇಬ್ಬರು ಮಕ್ಕಳು. ಏಲಿ ಬಂದು ಯಾಜಕನಾಗಿದ್ದ, ವಯಸ್ಸಾದಂಥ ಒಬ್ಬ ಯಾಜಕ. ಏಲಿ ಜೊತೆಯಲ್ಲಿ ಮಕ್ಕಳು ಬಂದು ಸೇವೆ ಮಾಡ್ತಾ ಇದ್ರು. ಆದರೆ ಅವ್ರು ಜೀವಿಸಿದಂಥ ಟೈಮ್ ಬಂದು ಏನಾಗಿತ್ತು ಅಂದರೆ, ಭಯಂಕರವಾದಂತಹ ಕಟಕರು, ಅವರು ದುಷ್ಟ ಜನಗಳು, ಪಾಪಗಳನ್ನು ಮಾಡ್ತಾ ಇದ್ದಂಥವ್ರು. ಆಲಯದಲ್ಲೇ ದೇವರಿಗಾಗಿ ಸಮರ್ಪಿಸೋದಕ್ಕಿಂತ ಮುಂಚೆನೆ ಅವರು ತಿಂತಾ ಇದ್ರು. ನಮಗೆ ಬೇಕು ಪಾಲ್ಗಳು ಅಂತ ಹೇಳ್ತಾ ಇದ್ರು. ಬರುವಂಥ ಸ್ತ್ರೀಯರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸ್ಕೊಳ್ತಾ ಇದ್ರು. ಜನಗಳ ಜೊತೆಯಲ್ಲಿ ಅಸಭ್ಯವಾಗಿ ನಡೀತಾ ಇದ್ರು. ಅವ್ರು ಜೀವಿಸ್ತಾ ಇದ್ದಂಥ ಆ ಸಮಯದಲ್ಲಿ ಇದನ್ನೆಲ್ಲ ನೋಡ್ರಿ, ಜನಗಳಿಗೆ ಗೊತ್ತಿತ್ತು. ಇದು ಅನ್ನಳಿಗೂ ಸಹ ಗೊತ್ತಿತ್ತು. ಆಮೇಲೆ ಅನ್ನಳಿಗೂ ಸಹ ಬಂದು ಇದು ಗೊತ್ತಿತ್ತು, ಪ್ರತಿಯೊಬ್ಬರಿಗೂ ಸಹ ಬಂದು ಗೊತ್ತಿತ್ತು. ಆದರೆ ಈ ಸ್ಥಳದಲ್ಲಿ ವಾಕ್ಯನ ನಾವು ನೋಡ್ತಾ ಇರಬೇಕಾದ್ರೆ, ಇಷ್ಟೊಂದು ಅನ್ನಳ ಒಳಗಡೆ 2 ರೀತಿಯಾದ ಪೇನ್ ಇತ್ತು. ಒಂದು ಆಲಯದಲ್ಲಿ ನಡೀತಾ ಇರುವಂಥದ್ದು, ಎರಡನೇದಾಗಿ ಪೆನ್ನಿನಳು ಅವಳು ಕೊಟ್ಟಂಥ ಪೇನ್. ಆದರೆ ಪ್ರತಿಯೊಂದನ್ನು ದೇವರ ಸಮ್ಮುಖಕ್ಕೆ ಅವಳು ತೆಗೆದುಕೊಂಡು ಬಂದ್ಲು. ಸೊ ಇವತ್ತು ನಮಗೆ ದೇವರ ಆಲಯವನ್ನು ಕುರಿತು ನಮ್ಮೊಳಗಡೆ ಭಾರ ಇರಬೇಕು. ದೇವರ ಆಲಯವನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ನಮ್ಮೊಳಗಡೆ ಭಾರ ಇರಬೇಕು. ಆಮೇನ್. ಇದು ಬಹಳ ಮುಖ್ಯವಾದದ್ದು. ಈ ಉಪವಾಸ ಬರೀ ನಮಗೆ ಮಾತ್ರ ಅಲ್ಲ, ನಮ್ಮ ಸಭೆಗೂ ಸಹ, ನಮ್ಮ ಸೇವೆಗಳಿಗೂ ಸಹ, ನಮ್ಮ ಬ್ರಾಂಚ್ ಸಭೆಗಳಿಗೂ ಸಹ ದೇವರ ರಾಜ್ಯ ಅಭಿವೃದ್ಧಿ ಆಗುವುದಕ್ಕೋಸ್ಕರ. ಆಮೇನ್. ಸಭೆಗಳು ಅದು ಮಾತ್ರ ಅಲ್ಲದೆ, ಈ ಉಪವಾಸ ಪ್ರಾರ್ಥನೆ ಬರೀ ನಿಮಗೆ ಮಾತ್ರ ಅಲ್ಲ, ಕೆಲವರಿಗೆ ಮಕ್ಕಳಿಲ್ದಂಥವ್ರು, ಇನ್ನು ಗರ್ಭ ತೆರೆಯಲ್ಪಡದೇ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ಕೆಲವರು ಮ್ಯಾರೇಜ್ ಆಗದೇ ಇರುವಂಥವ್ರು ಎಷ್ಟೋ ಜನಗಳಿದ್ದಾರೆ. ಕೆಲವರು ಬಂದು ಇನ್ನೂ ಕುಟುಂಬದಲ್ಲಿ ರಕ್ಷಣೆ ಹೊಂದದಲ್ಲಿರುವಂಥವ್ರು ಎಷ್ಟೋ ಜನಗಳಿದ್ದಾರೆ. ಕೆಲವರು ಬಂದು ಇನ್ನೂ ಸಹ ಪಾಪದಲ್ಲಿ ಜೀವಿಸ್ತಾ ಇರೋರು ಎಷ್ಟೋ ಜನಗಳಿದ್ದಾರೆ. ಕೆಲವರು ಫೈನಾನ್ಷಿಯಲ್ ಸಮಸ್ಯೆಯಲ್ಲಿರುವಂಥವ್ರು ಎಷ್ಟೋ ಜನಗಳಿದ್ದಾರೆ. ಕೆಲವರು ಸಭೆಯಲ್ಲಿ ಅಭಿವೃದ್ಧಿ ಇಲ್ಲದಲ್ಲಿರೋರು ಎಷ್ಟೋ ಜನಗಳಿದ್ದಾರೆ. ಈ ರೀತಿಯಾಗಿರುವಂಥ ಜನಗಳಿಗಾಗಿ ನಾವುಗಳು ಈ ಸ್ಥಳದಲ್ಲಿ ನಿಲ್ಲಬೇಕಾಗಿರೋದು ಬಹಳ ಬಹಳ ಬಂದು ಮುಖ್ಯವಾದಂಥದ್ದಾಗಿದೆ. ಆಮೇನ್. ಓಕೆ, ಈ ಸ್ಥಳದಲ್ಲಿ ನೋಡ್ರಿ, ವರ್ಷಕ್ಕೆ ಒಂದು ಸಾರಿ ಇವ್ರು ಏನ್ ಮಾಡ್ತಾ ಇದ್ರು, ಯೆರೂಸಲೇಮಿನಿಂದ ಶಿಲೋವಾಗಿ ಹೋಗ್ತಾ ಇದ್ರು. ಶಿಲೋವ ಎನ್ನುವಂಥ ಸ್ಥಳಕ್ಕೆ ಅವರು ಯಜ್ಞಗಳನ್ನು ಸಮರ್ಪಿಸೋದಕ್ಕೆ, ಬಲಿಗಳೇ ಸೆಲುತ್ತುವುದಕ್ಕೆ. ಓಕೆ, ವರ್ಷಕ್ಕೊಂದ್ಸಾರಿ. ಆಗ ಎಲ್ಕಾನನು, ಅದರ ನಂತರ ಹನ್ನಳು, ಪೆನ್ನಿನಳ ಮಕ್ಕಳು, ಇವರೆಲ್ಲರೂ ಸಹ ಹೋಗಿ ಆ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ರು, ಬಲಿಗಳನ್ನ ಸಮರ್ಪಿಸ್ತಾ ಇದ್ರು. ಯಜ್ಞಗಳನ್ನ ಸಮರ್ಪಿಸಿದ ನಂತರ ಅದರ ಭಾಗಗಳಿದ್ದ ನೋಡಿ, ಅದನ್ನ ತೆಗೆದುಕೊಂಡು ಬಂದು ಎಲ್ಕಾನನು ಎಲ್ಲರಿಗೂ, ಪೆನ್ನಿನಳಿಗೆ, ಅದರ ನಂತರ ಮಕ್ಕಳಿಗೆ, ಹನ್ನಳ ಮಕ್ಕಳು ಇರಲಿಲ್ಲ, ಅದಕ್ಕೋಸ್ಕರ ಅವಳಿಗೆ 2 ಪೋರ್ಷನ್ ಕೊಡ್ತಾ ಇದ್ದ. ஓகே, தமிழ்ல எப்படி சொல்கிறது பாருங்க. 5வது வசனம் படிங்க, எப்படி இருக்கு? 5ರಲ್ಲಿ 1:5. ರಟ್ಟಿಪಾನ ಪಂಗು. ತಮಿಳಲ್ಲಿ, ಇಂಗ್ಲಿಷಲ್ಲಿ ಹೇಳ್ತಾ ಇದೆ ಡಬಲ್ ಪೋರ್ಷನ್ ಬಂದು 2ರಷ್ಟು ಕೊಡ್ತಾ ಇದೆ. ಬಟ್ ಕನ್ನಡದಲ್ಲಿ ಒಂದು ಭಾಗ ಅಂತ, ಅದು ತಪ್ಪದು. ಇಲ್ಲ, ಡಬಲ್ ಪೋರ್ಷನ್ 2ರಷ್ಟು ಅವನು ಕೊಡ್ತಾ ಇದ್ದ. ಓಕೆ, ಈ 2ರಷ್ಟು ಕೊಡಬೇಕಾದ್ರೂ ಸಹ ಇದು ಪೆನ್ನಿನೊಳಗೆ ಬಂದು ಕಂಡ್ರೆ ಬಂದು ಹಾಕ್ತಾ ಇರಲಿಲ್ಲ. ಓಕೆ, ಅದರಿಂದ ನಾವು ಓಕೆ, ಇಲ್ಲಿ ಸ್ಥಳದಲ್ಲಿ ನೋಡ್ರಿ ಏನಾಗ್ತಾ ಇತ್ತು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅವಳ ಜೀವಿತದಲ್ಲಿ ಬಹಳ ಬಂದು ಪೇಯ್ನ ಬಂದು ಅನುಭವಿಸ್ತಾ ಇದ್ಲು. ಆದರೆ ಒಂದೊಂದು ಸಮಯದಲ್ಲೂ ಅನ್ನಾಳು ದೇವರ ಸಮ್ಮುಖವನ್ನು ಹುಡುಕ್ತಾ ಇದ್ಲು. ಆಮೇನ್. ಸೊ ಅದರಿಂದ ನೋಡ್ರಿ, ಇವಾಗ ಅನ್ನಾಳ ಪ್ರಾರ್ಥನೆಗೆ ನಾವು ಬರ್ತಾ ಇದ್ವಿ. ಬಹಳ ಮುಖ್ಯವಾದಂಥ ಅವಳು ಮಾಡಿದಂಥ ಪ್ರಾರ್ಥನೆ ನೋಡ್ರಿ, ಬಹಳ ಮುಖ್ಯವಾಗಿ ಪ್ರಾರ್ಥನೆ ಅವಳು ಮಾಡಿದ್ದೇನಂತಂದ್ರೆ, ಸೊ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗಿದೆ, ಯಾವತ್ತೂ ಸಹ ಬರೀ ನಮಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವಿಸಬಾರ್ದು.
ದೇವರ ರಾಜ್ಯಕ್ಕಾಗಿ ನಾವು ಜೀವಿಸಬೇಕು. ಕ್ರಿಸ್ತೀಯ ಜೀವಿತ ಅಂತ ಹೇಳಿದ್ರೆ ದೇವರಿಗೂ ಮತ್ತು ಜನಗಳಿಗಾಗಿ ನಾವೆಷ್ಟು ಬ್ಲೆಸ್ಸಿಂಗ್ ಆಗಿರ್ತೀವಿ, ಅದಾಗಿದೆ ಕ್ರಿಶ್ಚಿಯನ್ ಲೈಫ್. ஆமென். ஸோ அப்படின்னா நீங்க சபைக்கு எவ்வளோ ஆசீர்வாதமா இருக்கீங்க, அப்புறம் தேவனுடைய பிள்ளைகளுக்கு எவ்வளோ ஆசீர்வாதமா இருக்குங்க, அழிந்து போகிற ஆத்மாக்களுக்கு எவ்வளோ ஆசீர்வாதமா இருக்குங்க, அதுக்கப்புறம் தேவனுக்கு எவ்வளோ ஆசீர்வாதமா இருக்கிறீங்க. அதுதான் ಕ್ರಿಸ್ತವ வாழ்க்கை. ಅದಾಗಿದೆ ನಮ್ಮ ಜೀವಿತದಲ್ಲಿ ಒಂದು ಕ್ರಿಸ್ತೀಯ ಜೀವಿತ. ಬರೀ ನಮಗೋಸ್ಕರ ಹೆಂಡತಿ ಮಕ್ಕಳು ಗಂಡ ನಮ್ಮ ಕುಟುಂಬ ಕೆಲಸ ಮನೆ ಬಿಸ್ನೆಸ್ ನಮಗೋಸ್ಕರನೇ ಜೀವಿಸೋದು ಒಂದು ಕ್ರಿಶ್ಚಿಯನ್ ಲೈಫ್ ಅಲ್ಲ. ಅದು ಲೋಕದ ಜೀವಿತ, ಸ್ವಾರ್ಥ ತುಂಬಿದಂಥ ಜೀವಿತ. ಬಟ್ ದೇವರಿಗಾಗಿ ಜೀವಿಸುವಂಥದ್ದು, ಜನಗಳಿಗಾಗಿ ಜೀವಿಸುವಂಥದ್ದು, ಅದಾಗಿದೆ ಕ್ರಿಶ್ಚಿಯನ್ ಲೈಫ್. ಆಮೇನ್. ಆಗ ಏನಾಗುತ್ತೆ, ಕೆಲವೊಂದು ಭಾರ ನಿಮ್ಮ ಒಳಗಡೆ ಬರುತ್ತೆ. ಹೌದು, ಕೆಲವೊಂದು ಭಾರವನ್ನ ದೇವರು ನಿಮ್ಮ ಒಳಗಡೆ ಹಾಕ್ತಾರೆ. ಅನ್ನಾಳು ಒಳಗಡೆ ನೋಡ್ರಿ ಕೆಲವೊಂದು ಭಾರ ಇತ್ತು ಅವಳಿಗೆ. ಇಲ್ಲಿ ಗಮನಿಸ್ರಿ, ಅವಳ ಪ್ರಾರ್ಥನೆ ಏನಂತಂದ್ರೆ ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ, 10ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಅನ್ನಾಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಆಮೇನ್. ಅವಾಗೇನಿತ್ತು, ಯಾವ ರೀತಿಯ ದುಃಖ ಇತ್ತು? ಕೆಳಗಡೆ ಹೇಳ್ತಾ ಇದೆ, ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಆಮೇನ್. ಅವಳು ಕೇಳ್ತಾ ಇರೋದೇನು, ನನಗೊಬ್ಬ ಮಗನನ್ನು ಕೊಡಬೇಕು, ನನ್ನ ಮೇಲೆ ಕನಿಕರ ಇಟ್ಟು ಒಬ್ಬ ಮಗನನ್ನು ಕೊಡ್ಬೇಕು. ಯಾಕೋಸ್ಕರ? ಇವತ್ತು ತಿಳ್ಕೊಳ್ರಿ, ಇವತ್ತು ಕೇಳ್ತೀರಾ ದೇವ್ರ ಹತ್ರ ಯಾವುದಾದ್ರೂ ಬ್ಲೆಸ್ಸಿಂಗ್ಸ್ನ ಕೇಳ್ತೀರಾ, ದೇವ್ರೆ ನನಗೆ ಹಣ ಬೇಕು, ದೇವ್ರೆ ನನಗೆ ಆಶೀರ್ವಾದ ಬೇಕು, ನನಗೆ ಸೌಖ್ಯ ಬೇಕು, ಬಿಡುಗಡೆ ಬೇಕು, ಅದ್ಭುತಗಳು ಬೇಕು. ಯಾವುದಕ್ಕೋಸ್ಕರ? ಕೆಲವ್ರು ನೋಡ್ರಿ, ಕೆಲವ್ರ ಜೀವಿತದಲ್ಲಿ ಕೆಲವ್ರು ಏನಂತಂದ್ರೆ, ಸಭೆಗೆ ಕೆಲವ್ರನ್ನ ಕರ್ಕೊಂಡು ಬರ್ತಾರೆ. ಈ ಸ್ಥಳದಲ್ಲಿ ಕರ್ಕೊಂಡು ಬಂದಾಗ ಹೊಸಬ್ರು ಕೈ ಕಾಲೆಲ್ಲ ಬಿದ್ದೋಗಿರುತ್ತೆ. ಆಮೇಲೆ ಹೇಳ್ತಾರೆ, ಪ್ರೇಯರ್ ಮಾಡಿ ಪಾಸ್ಟ್ರೆ, ಯಾಕಂದ್ರೆ ಎಲ್ಲ ವಾಸಿ ಆಗ್ಬಿಟ್ರೆ ಸೇವೆಗೆ ಬಿಟ್ಬಿಡ್ತೀನಿ, ಸೇವೆ ಮಾಡ್ತೀನಿ ಅಂತ. ಅರ್ಥ ಆಗ್ತಿದೆ ಹೇಳ್ತೀವಿ. ಯಾವಾಗ? ಕೈ ಕಾಲೆಲ್ಲ ಬಿದ್ದೋದ್ಮೇಲೆ. ಆಮೇಲೆ ಕೆಲವರು ವಿಶ್ವಾಸಿಗಳು ಹುಷಾರಿಲ್ದೆಲ್ಲ ಇರಬೇಕಾದ್ರೆ, ಹಾಸ್ಪಿಟಲ್ ಇರಬೇಕಾದ್ರೆ, ದೇವರೇ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳೋದು. ಕೆಲವರು ಇಲ್ಲಿ ಮುಂದೆನೂ ಬಂದು ಹೇಳಿದ್ರು ಸಾಕ್ಷಿ ಅಲ್ವಾ? ಕೆಲವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಬಂದು ಹೇಳಿದ್ರು, ಇನ್ನು ಮೇಲೆ ನಾನು ದೇವರಿಗೆ ಜೀವಿಸ್ತೀನಿ ಅಂತ. ನೋಡ್ರಿ, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸೇವೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸೇವೆಗೋಸ್ಕರ ಒಪ್ಪಿಸ್ಕೊಟ್ಟಿದ್ದಾರೆ. ಅದು ಸಾಕ್ಷಿ ಅಲ್ಲ, ಅವ್ರು ಮಾಡಿದ್ದು ಕಮಿಟ್ಮೆಂಟ್, ಬದ್ಧತೆ. ಅದು ದೇವ್ರ ಜೊತೆ ಅವ್ರು ಮಾಡ್ಕೊಂಡಿರುವಂಥ ಒಡಂಬಡಿಕೆ. ಮುರಿದ್ರು ಅದನ್ನ. ಸುಮ್ಮನೆ ಅಲ್ಲ. ಮನುಷ್ಯನ ಜೊತೆಯಲ್ಲಿ ಯಾರಾದ್ರೂ ನಿಮ್ಗೊಂದು ಮಾತು ಕೊಟ್ಟರೆ ನೆರವೇರಿಸಿಲ್ಲ ಅಂದ್ರೆ ಖುಷಿ ಆಗುತ್ತಾ? நீங்க சொன்னதே என்னப்பா அவங்க சொன்னாங்க, ஒண்ணுமே செய்யல அவன் எல்லாம் ಮನುಷ್ಯನ சொல்றீங்க ತಾನೆ? ಮನುಷ್ಯನಿಗೆ ಈ ತರ ಅಂತ ಹೇಳಿದ್ರೆ, ದೇವ್ರಿಗೆ ಮಾತು ಕೊಟ್ಟು ಎಲ್ಲಿ ನಿಂತ್ಕೊಂಡು, ದೇವ್ರ ಪ್ರಸನ್ನತೆಯಲ್ಲಿ ನಿಂತ್ಕೊಂಡು ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಟವರು ಇವತ್ತು ಎಲ್ಲಿದ್ದಾರೆ? ದೇವ್ರಿಗಾಗಿ ಜೀವಿಸ್ತೀನಿ ಅಂತ ಹೇಳಿದ್ರು ಸ್ವಾರ್ಥಿಗಳಾಗಿ ಅವ್ರಿಗೋಸ್ಕರ ಬಂದು ಜೀವಿಸ್ತಾ ಇದ್ದಾರೆ. ಆಮೇನ್. ಅನ್ನಳ ಲೈಫ್ ನೋಡ್ರಿ, ಅನ್ನಳ ಜೀವಿತ. ಅವಳು ಕೇಳ್ತಾ ಇರೋದೇನು, ದೇವ್ರೆ ನೀವು ಕನಿಕರ ಇಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಆಮೇನ್. ಏನದು? ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಹಾಲೆಲೂಯ. ಯಾಕಪ್ಪ ನಿನಗೆ ಮಗ? ಯಾಕೆ ಬೇಕು ನಿನಗೆ ಮಗ? ಕೆಳಗಡೆ ಹೇಳ್ತಾ ಇದೆ ನೋಡ್ರಿ, ಕೆಳಗಡೆ ಬಂದು ಹೇಳ್ತಾ ಇದ್ದಾಳೆ. ಅಂದ್ರೆ ಅವಳು ಹೇಳ್ತಾ ಇರೋದು ಗಮನಿಸ್ರಿ, ಎಲ್ಲರೂ ಸಹ ಆನ್ಲೈನ್ನಲ್ಲಿ ಇರೋರು ನನ್ನ ಜೊತೆಲಿ ಗಮನಿಸ್ರಿ. ಸಾಮ್ಯಲ್ 1ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ಗಮನಿಸ್ರಿ. ಅವ್ರು ಕೇಳ್ತಾ ಇರೋದು, ಇನ್ನೊಂದ್ಸರಿ ನಾನು ಓದ್ತಾ ಇದ್ದೀನಿ ಈ ಸ್ಥಳದಲ್ಲಿ. ಅವಳು ಕೇಳ್ತಾ ಇರೋದು, ಅವನು ನೋಡ್ರಿ, ನನ್ನನ್ನು ತಿರಸ್ಕರಿಸದೆ ಕನಿಕರ ಇಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಯಾಕೆ? ಅವನು ಜೀವದಿಂದಿರುವ ತನಕ ನಿನ್ನವನಾಗಿ. ಆಮೇನ್. ಎಲ್ಲಿವರೆಗೂ? ನೋಡ್ರಿ, ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡ್ತೀನಿ. ಅಂದ್ರೆ ಜೀವದಿಂದವರೆಗೂ ನನ್ನವನಲ್ಲ. ಆಮೇ. ತಮಿಳ್ என்ன சொல்கிறது படிங்க? தமிழ் என்ன இருக்கு? படிமா. உயிரோடு இருக்கும் சகல நாளும் ಕರ್ತರಿಗೆ ಒಪ್ಪು ಕೊಡ್ಬೇಕು. ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಾ ಇದೆ. ಇಂಗ್ಲಿಷ್ என்ன சொல்கிறது படிமா? ಅದು ನನ್ನ அந்த லைன் சத்தமா படி. I will give him all the days of his life. Amen. அவன் உயிரோடு இருக்கிற எல்லா அத்தனை நாட்களிலும் உனக்கு ನಾನು ಒಪ್ಪು ಕೊಡುತ್ತೇನೆ ಆண்டವರು, எனக்கிಲ್ಲ. ಆಮೆನ್. ಕೆಲವರು ಸಹ ವಿಶ್ವಾಸಿಗಳು ಇದನ್ನೇ ಹೇಳ್ತಾರೆ. ಇದು ಕೂಡ ಒಂದು சொல்லுவாங்க.
ஆண்டவரே நீங்க குழந்தை நீங்க கொடுத்தா நான் உங்களுக்கு கொடுக்குறேன்ட்டு. எங்கப்பா இருக்க? எவ்வளவு குழந்தை ஒப்பு கொடுத்துருக்கீங்க? ಎಷ್ಟು ಜನ ಮಕ್ಕಳನ್ನ ಕೊಟ್ಟಿದ್ದಾರೆ? ಎಷ್ಟು ಜನ ಮಕ್ಕಳನ್ನ? ದೇವ್ರ ಜೊತೆಲಿ ಯಾವತ್ತೂ ಆಟ ಆಡಬಾರ್ದು ನಾವು. ದೇವ್ರ ಜೊತೆಲಿ ಮನುಷ್ಯರಿಗೋಸ್ಕರನೇ ಬಂದು ದೇವ್ರು ಮನುಷ್ಯರೇ ಬಂದು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ದೇವ್ರು ಒಪ್ಕೊಳ್ತಾರ? ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಯಾವತ್ತೂ ಸಹ ಒಪ್ಕೊಳ್ಳೋದಿಲ್ಲ. ಬಟ್ ಅನ್ನಳ ಜೀವಿತ ನೋಡ್ರಿ, ಈ ಸ್ಥಳದಲ್ಲಿ ಅವಳು ಹೇಳ್ತಾ ಇರೋದು, ನಿನ್ನ ಕನಿಕರ ಇಟ್ಟು ನನಗೊಬ್ಬ ಮಗನ್ನ ಕೊಡಬೇಕು. ನಿನ್ನ ಮಗನ್ನ ಕೊಡೋದಾದ್ರೆ ದೇವ್ರೆ, ಅವನ ಜೀವದಿಂದಿರುವ ತನಕ ಪ್ರತಿಷ್ಠೆ ಉಳ್ಳವನಾಗಿ, ಅಂದ್ರೆ ಪ್ರತ್ಯೇಕಿಸಲ್ಪಟ್ಟವನಾಗಿ ಇರಬೇಕು ಅಂತ ನಿನಗೆ ಒಪ್ಪಿಸ್ಕೊಡ್ತೀನಿ. ಅಂದ್ರೆ ಅವ್ನು ನನಗಲ್ಲ, ನಿನಗೆ. ಆಮೇನ್. ನೋಡ್ರಿ, ನನಗಾಗಿ ಜೀವಿಸ್ಬೇಕಂತಲ್ಲ ದೇವ್ರೆ, ನನ್ನವನಾಗಿರ್ಬೇಕಂತಲ್ಲ, ನಿನ್ನವನಾಗಿರ್ಬೇಕು. புரியுதுங்களா? ಅವನು ನನ್ನವನಾಗಿ, ನನ್ನ ಮಗನಾಗಿ ಅಲ್ಲ, ನಿನ್ನ ಮಗನಾಗಿರ್ಬೇಕು. ನನ್ನ ಪ್ರಯೋಜನಕ್ಕೋಸ್ಕರ ಅಲ್ಲ, ನಿಮ್ಮ ಪ್ರಯೋಜನಕ್ಕೋಸ್ಕರ. ನನ್ನ ಕೆಲಸ ಅಲ್ಲ, ನಿನ್ನ ಸೇವೆ, ನಿನ್ನ ಕೆಲಸ. ಹಾಲೆಲೂಯಾ. ನೀವು ನೋಡ್ರಿ, ನಿಮ್ಮ ಮಕ್ಕಳ ಮೇಲೆ ಎಷ್ಟು ದೊಡ್ಡ ಪ್ಲಾನ್ ಇಟ್ಕೊಂಡಿದ್ದೀರಾ ನೀವು, ಹೆಂಗಿರ್ಬೇಕಂತ. ನಿಮ್ಮ ಮಕ್ಕಳು ಹಾಳಾಗೋಗ್ಬೇಕಂತ ಯೋಚನೆ ಇದೆಯಾ ನಿಮಗೆ? ಆ ರೀತಿಯಾಗಿ ಯೋಚನೆ ಮಾಡ್ತೀರಾ? ನಿಮಗಿಂತಲೂ ಚೆನ್ನಾಗಿರ್ಬೇಕಂತಾನೆ ನಿಮ್ಮ ಮಕ್ಕಳ ಮೇಲೆ ಏನೇನೆಲ್ಲ ಪ್ಲಾನ್ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟಾದರೂ, ಸಾಲ ಮಾಡಿ ಆದರೂ ಎಷ್ಟು ಬಂದು ಬೆಳೆಸ್ತೀರಾ. ಕೆಲವು ಸಮಯದಲ್ಲಿ ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ನೀವು ಯಾವ ರೀತಿಯಾಗಿ ಮಕ್ಕಳನ್ನ ನೀವು ಬೆಳೆಸ್ತಾ ಇದ್ದೀರಾ. ಹೌದ್ ತಾನೆ? ಎಷ್ಟು ಬಂದು ಯಾವ ರೀತಿಯಾಗಿ ಇರಬೇಕು. ಎಷ್ಟೇ எவ்வளோ ಒಂದು பிரச்சனை கொடுத்தாலும், சண்டை போட்டாலும், அடிச்சாலும், திட்டினாலும் நீங்க விட்டுடுறீங்களா உங்க பிள்ளைங்கள? ஒரு நாள் இல்லை, ನಾವು ಬಿಡೋದಿಲ್ಲ ಒಂದಿನಾನು. ಯಾಕೆ? ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದೀವಿ ನಾವು, ಅಲ್ವಾ? ಬೆಳೆಸ್ತಾ ಇದೀವಿ ಮಕ್ಕಳನ್ನ. ಯಾಕಂದ್ರೆ ಅವ್ನು ನನಗೆ ಪ್ರಯೋಜನವಾಗಿರ್ತಾನೆ ಅಂತ, ಅವನು ಚೆನ್ನಾಗಿರ್ಬೇಕು, ಅವನ ಮುಖಾಂತರ ನಾವು ಚೆನ್ನಾಗಿರ್ಬೇಕು ಅಂತ. ನಿಮ್ಮ ಮಕ್ಕಳನ್ನ ನೋಡಿ, ಏನಾದರೂ ನೀವು ಬೆಳೆಸ್ತಾ ಇದ್ದೀರಾ. ನೀವು ಬೆಳೆಸಿರುವಂಥ ಮಕ್ಕಳೇ ನಿಮ್ಗೆ ಆ ರೀತಿಯಾಗಿ ಬೆಳೆಯೋದಾದ್ರೆ, ನೀವು ಬೆಳೆಸಿರುವಂಥ ಮಕ್ಕಳೇ ಬಂದು ಚೆನ್ನಾಗಿ ಬೆಳೆದು ನಿಮ್ಗೆ ಒಳ್ಳೆ ಸಮಾಜದಲ್ಲಿ ಹೆಸರು ತರೋದಾದ್ರೆ, ದೇವರು ಬೆಳೆಸುವಂಥ ಮಗು ಹೇಗಿರುತ್ತೆ? ಆಮೇನ್. ದೇವ್ರಿಗಾಗಿ, ನಿಮಗಾಗಿ ಬೆಳೆಸುವಂಥ ಮಕ್ಕಳ ಮೇಲೆ ನೀವು ಈ ರೀತಿಯ ಪ್ಲಾನ್ ಇರಬೇಕಾದ್ರೆ, ದೇವರು ಅವ್ರಿಗೋಸ್ಕರ ಬೆಳೆಸುವಂಥ ಮಗನ ಮೇಲೆ ಎಷ್ಟು ಪ್ಲಾನ್ ಇರ್ಬೋದು ದೇವರಿಗೆ. ಆಮೇನ್. ಸೊ ಸುಮ್ಮನೆ ಅಲ್ಲ, கண்டிப்பா சொல்றேன் ನಾನು, ಸುಮ್ಮನೆ ಕೆಡಿயாது. ದೇವರ ಜೊತೆಯಲ್ಲಿ ಸುಮ್ಮನೆ ಬಾಯಿಂದ ಹೇಳೋದಲ್ಲ, ನಾವುಗಳು ನಮ್ಮ ಮಾತಿನಲ್ಲಿ ನಿಲ್ಲಬೇಕಾಗಿದೆ, ನಮ್ಮ ಕಮಿಟ್ಮೆಂಟ್ ಅಲ್ಲಿ ನಿಲ್ಲಬೇಕು. ಆಮೇನ್. இல்லைன்னா சொல்லக்கூடாது, ஆண்டவர்கிட்ட சொல்லக்கூடாது. மனுஷ வார்த்தையில் அவ்வளோதான். சில பேர் சொல்றாங்க, நான் ஒன்றும் இல்லை, ஊழியத்தை விட்டுட்டு கொஞ்ச நாள் வேலையை விட்டுட்டு எல்லாமே விட்டுட்டு நான் வந்துடுறேன் உங்க பின்னாடி. எங்க இருக்காங்க? பார்த்து பின்வாங்கி போன ಅನುಭವத்தில் இருக்காங்க. ನೋಡ್ರಿ, ನಿಮ್ ಜೊತೆಲೇ ಬಂದ್ಬಿಡ್ತೀನಿ ಪಾಸ್ಟರ್, ನಿಮ್ ಜೊತೆಲೇ ಇದ್ಬಿಡ್ತೀನಿ ಪಾಸ್ಟರ್, ಎಲ್ಲೂ ಬೇಡ, ಆಲಯದಲ್ಲೇ ಇದ್ಬಿಡ್ತೀನಿ. ಇವಾಗ ಎಲ್ಲಪ್ಪ ಇದೆಯಾ? ಹೇಳ್ಬಾರ್ದು. ನಾನು ಹೇಳಿದ ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಏನಂತ ನೀವು ಬಂದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೇಳಿದ ತಪ್ಪು. ಕಮಿಟ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು ನಾವು. ಸೊ ಇದು ಯಾರ ಜೊತೆಲಿ ಮಾಡ್ಕೊಂಡಿರೋ ಒಡಂಬಡಿಕೆ? ದೇವ್ರ ಜೊತೆಲಿ. ಯಾರ ಹತ್ರ ಕಮಿಟ್ಮೆಂಟು? ದೇವ್ರ ಜೊತೆಲಿ ಕಮಿಟ್ಮೆಂಟು. ಆಮೇನ್. ಸೊ ಅದರಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕು. ಆಂಡವ್ರಿಗೆ ஊழிய ಸೇರನ್ನ ஊழியದ செய்யணும். ನಾವು ಸೇವೆ ಮಾಡ್ಬೇಕಂದ್ರೆ ಮಾಡ್ತೀನಿ, ಕೆಲಸ ಮಾಡಿ ನೀವು ಮಾಡಬೇಕು. முழு நேரம் நான் செய்யறேன்னா முழு நேரம் ஊழியத்திற்காக ஒப்பு கொடுக்கணும், விட்டு கொடுಬೇಕು. தேவனுக்காக அவனுக்கு இதை ஒப்பு விட்டு கொடுக்கறேன்னா கொடுக்கணும் நம்ம. ಹಾಲೆಲೂಯಾ. ದೇವ್ರ ಹತ್ರ ಅನ್ನಳು ಪ್ರೆಷಸ್ ಆಗಿರೋದನ್ನ ಕೇಳಿದ್ಲು. ದೇವ್ರ ಹತ್ರ ಕೇಳಿದ್ ಯಾರನ್ನ? ಮಗನ್ನ. ಯಾಕಂದ್ರೆ ಆ ಮಗನ್ ನೀನು ಕೊಡೋದಾದ್ರೆ ನಿನಗೆ ಕೊಡ್ತೀನಿ ದೇವ್ರ, உங்களுக்கு நான் கொடுக்குறேன், உங்களுக்கு தான் நான் தரேன். எப்போ எவ்வளவு நாளுக்குமா கொடுக்குறேன்? ஒரு நாள், 2 நாள், 1 மாசம் இல்ல, அவன் உயிரோடு இருக்கிறவரை. ಒಂದಿನ 2 ದಿನ ಅಲ್ಲ, ಅವನ ಜೀವದಿಂದ ಇರುವವರೆಗೂ ನಿನ್ನವನಾಗಿ, ನನ್ನವನಲ್ಲ, ನಿನ್ನವನಾಗಿರೋದಕ್ಕೋಸ್ಕರ ನಾನು ಒಪ್ಪಿಸ್ಕೊಡ್ತೀನಿ ದೇವ್ರೆ. ಆಮೇನ್. ಹಾಲೆಲೂಯಾ. ಮೊನ್ನೆ ರವಿ ನನ್ನ ಹತ್ರ ಒಂದು ಮಾತನ್ನ ಹೇಳ್ತಾ ಇದ್ರು. ಏನಂತಂದ್ರೆ, ಪಾಸ್ಟರ್ ಈ ರೀತಿಯಾಗಿ ನಮ್ಮನ್ನ ಬೆಳೆಸಿದವರು ಈ ರೀತಿಯಾಗಿ ಒಬ್ರು ಇದ್ದಾರೆ, ನಮ್ಮನ್ನೆಲ್ಲ ತುಂಬಾ ಜನ, ಒಂದು 50 ಜನ ಶಕ್ತಿಯೊಂದಿಗೆ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರು, ಸ್ಪಿರಿಚುವಲ್ ಅಲ್ಲಿ ಆತ್ಮಿಕವಾಗಿ ಬಂದು ಬೆಳೆಸಿದ್ರು. ಆಮೇಲೆ ನೋಡಿದ್ರೆ ಆ ಸ್ಥಳದಲ್ಲಿ ಆಮೇಲೆ ಹೋಗಿ ಯಾರೋ ಅವರು ಮದುವೆ ಆದ್ರು, ಸೇವೆ ಮಾಡ್ತಾ ಇರೋರ್ನೆ ಮಿನಿಸ್ಟ್ರಿಯಲ್ಲಿ ಬಂದು ಅವ್ರು ನಿಂತಿದ್ರು. ಅಲ್ಲಿ ಬಂದು ತುಂಬಾ ಪ್ರಾಬ್ಲಮ್ ಆಯ್ತು, ಭಯಂಕರವಾದಂಥ ಸಮಸ್ಯೆಗಳು ಬಂದು ಆ ಸ್ಥಳದಲ್ಲಿ ಬಂದು ಎದುರಿಸ್ತಾ ಇದ್ದಾರೆ. ಕೊನೆಯದಾಗಿ ಬೇರೆ ಗ್ರೂಪ್ ಜನಗಳು ಬಂದು ಅವ್ರನ್ನ ಒಡೆದು ಈ ರೀತಿಯಾಗಿ ಎಲ್ಲ ಸೇವೆನೆಲ್ಲ ಪ್ರಾಬ್ಲಮ್ ಕೊಟ್ಟರು.
ಕೊನೆದಾಗಿ ಇದೆಲ್ಲ ಬೇಜಾರಾಗಿ ಅವ್ರು ಏನು ಮಾಡಿದ್ರು, ಕುಡಿತಾ ಇದ್ದಾರೆ. ಫುಲ್ ಕುಡುಕರಾಗಿ ಈಗ ಬಂದು ಅವ್ರನ್ನ ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ ರಿಹಾಬಿಟೇಷನಲ್ಲಿ ಬಂದು ಇಟ್ಟಿದ್ದಾರೆ. ರಿಹಾಬಲ್ಲಿ ಈ ರೀತಿಯಾಗಿ ಭಯಂಕರ ಪ್ರಾಬ್ಲಮ್ ಇದೆ. ಸೊ ನಾನು ಇದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನೋಡ್ರಿ, ನಾವು ನಮ್ಮ ಜೀವಿತದಲ್ಲಿ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ. ನಾನು ಖಂಡಿತವಾಗ್ಲೂ ಇದೆ, ದೇವ್ರ ಮಕ್ಕಳ ಜೀವಿತದಲ್ಲಿ ಕಷ್ಟ ಇದೆ, ಸಮಸ್ಯೆಗಳಿದೆ, ನಿಂದೆಗಳಿದೆ, ಅವಮಾನಗಳಿದೆ, ಹೋರಾಟ ಇದೆ. ಸುಮ್ಮನೆ ಅಲ್ಲ, ದೇವ್ರಿಗೋಸ್ಕರ ಒಪ್ಪಿಸ್ಕೊಡೋದಂದ್ರೆ ಸುಮ್ಮನೆ ಅಲ್ಲ. ಅನ್ನಾಳ ಲೈಫು ಸುಮ್ಮನೆ ಅಲ್ಲ. ಅನ್ನಾಳ ಹೃದಯವನ್ನು ಸುರಿಸೋದು ಅಂತ ಹೇಳ್ತಾ ಇದೆ. ಅವಳ ಹೃದಯನ ದೇವ್ರ ಮುಂದೆ ಸುರಿಸೋದ್ಲು. ಏನ ಹೃದಯತೆ ಬಂದು ಆಂಡವರ್க்கு முன்பாக ஊற்றினா. சும்மா இல்லை, சும்மா வரல. அவளுக்கு பெண்ணினாள் மீது ஏன்னா அது யாரது, அவள் யாரும் அவள் யாரது பெண்ணினாள் ஏன் சம்மதம், என்ன உறவு அது? அவங்க 2 பேருக்கு என்ன உறவு சொல்லுங்க. ಅದ ಏನಮ್ಮ ಓಕೆ, ಅದು ನೋಡಿ, ಅವಳು ಇವ್ರು ದೊಡ್ಡವಳು ತಾನೆ, ಅಧಿಕಾರ ಇದೆ. ಬಟ್ ಅಧಿಕಾರವನ್ನ என்ன நீங்கள அவ்வளோ சீக்கிரம் சொல்லிங்கன்னா நீங்கள் பேசி பேசி பழகிட்டீங்க போல நினைக்கிறேன் அந்த மாதிரி. ಓಕೆ, ಸೊ ನೋಡ್ರಿ, ಸೊ ಯಾರಂದ್ರೆ ಯಾಕಂದ್ರೆ ನೋಡ್ರಿ ಆ ಸ್ಥಳದಲ್ಲಿ ನೋಡಿ, ಅನ್ನಾಳ ಲೈಫಲ್ಲಿ ಅಧಿಕಾರ ಇತ್ತು, ಅವಳಿಗೆ ಅಧಿಕಾರ ಸಲ್ಲಿಸ್ಬೋದಾಗಿತ್ತು. ಬಟ್ ಅವಳು ಅಧಿಕಾರ ಸಲ್ಲಿಸಲಿಲ್ಲ. ಮತ್ತೆ ಏನ್ ಮಾಡಿದ್ಲು? ದೇವ್ರ ಸಮ್ಮುಖದಲ್ಲಿ ಅವಳು ಹೃದಯನ ಸುರಿಸ್ತಾ ಇದ್ಲು. ದೇವ್ರ ಸಮ್ಮುಖದಲ್ಲಿ. ನಾನು ಹೇಳ್ತಾ ಇರೋದು ಏನಕ್ಕೋಸ್ಕರ, ಈ ಮಿನಿಸ್ಟ್ರಿಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ದೇವ್ರು ಇಷ್ಟೆಲ್ಲ ಜನಗಳನ್ನ ನಡೆಸಿ ಆ ಸಹೋದರಿ ಫ್ಯಾಮಿಲಿ ಮಿನಿಸ್ಟ್ರಿಲಿ ಈ ರೀತಿಯಾಗಿ ಆಯ್ತು. ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಏನೇ ಬಂದ್ರು ದೇವ್ರ ಸಮ್ಮುಖನ ನಾವು ಬಿಡಬಾರ್ದು. ಆಮೇನ್. ಹೌದು, ವಾಕ್ಯ ಹೇಳ್ತಾ ಇದೆ, ಸಂಜೆಗೆ ದುಃಖ ಎಂಬುದು ಬಂದ್ರು ಅದನ್ನು ದೇವರು ಬೆಳಿಗ್ಗೆ ಹರ್ಷೋಲ್ಲಾಸವಾಗಿ ಮಾರ್ಪಡಿಸ್ತಾರೆ, ಸಂತೋಷವಾಗಿ ಮಾರ್ಪಡಿಸ್ತಾರೆ ದೇವರು. ಏನೇ ಆದ್ರೂ ಅದಕ್ಕೋಸ್ಕರ ತಪ್ಪಾದ ತೀರ್ಮಾನ ತೆಗೆದುಕೊಂಡು ತಪ್ಪಾಗಿ ಬಂದು ನಡೆದಿ, ತಪ್ಪಾಗಿ ಬಂದು ಇದು, ಯಾಕಂದ್ರೆ ಬಹಳ ಕಷ್ಟ. ಯಾಕಂದ್ರೆ ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತಿಲ್ಲದಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೂ ಸಹ ನಡೆಯೋದಿಲ್ಲ. ದೇವ್ರಿಗೆ ಎಲ್ಲವೂ ಸಹ ಗೊತ್ತು. ಓಕೆ, ನಾನು ಇವಾಗ ಹೇಳಲಿಕ್ಕೆ ಬರೋದು ನೋಡ್ರಿ, ಅನ್ನಾಳು ಸಾಮ್ಯುಯಲ್ನ ಹೊಂದ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಅಲ್ಲ, ತನ್ನ ಹೃದಯವನ್ನು ಸುರಿಸಿದ್ಲು. ತನ್ನ ಹೃದಯತೆ ಒಂದು ಊற்றிನಾಳ್. ಆಮೇನ್. ಹೃದಯವನ್ನು ಸರಿಯಾಗಿಟ್ಕೊಂಡ್ಲು. ಅವಳು ವಿಜ್ಞಾಪನೆಯನ್ನು ದೇವ್ರ ಸಮ್ಮುಖದಲ್ಲಿ ತೆಗೆದುಕೊಂಡು ಬಂದ್ಲು. ನೋಡ್ರಿ, ಅವಳು ಹೇಳ್ತಾ ಇರೋದು, ನೀನ್ ನನಗೊಬ್ಬ ಮಗನ್ನ ಕೊಡೋದಾದ್ರೆ ಜೀವದಿಂದಿರುವ ತನಕ ನಿನ್ನವನಾಗೆ ಇರ್ಬೇಕಂತ ನಾನು ಅವನ್ನ ಪ್ರತಿಷ್ಠಿಸಿ ನಾನು ಅವನ್ನ ಬೆಳೆಸ್ತೀನಿ ದೇವ್ರೆ. ಆಮೇಲೆ ನಿನ್ನವನಾಗಿರ್ಬೇಕು ಅಂತ. ಎರಡನೇದಾಗಿ ಅವಳು ಹೇಳ್ತಾರೆ ನೋಡ್ರಿ, ಗಮನಿಸ್ರಿ, ಜೀವದಿಂದ ಇರುವ ತನಕ ನಿನ್ನವನಾಗೆ ಇರುವ ಹಾಗೆ ನಿನಗೆ ನಾನು ಪ್ರತಿಷ್ಠೆ ಕೊಡ್ತೀನಿ. ಒಂದು. ಎರಡನೇದಾಗಿ ಅವನ ತಲೆ ಮೇಲೆ ಕ್ಷೌರ ಕತ್ತಿಯನ್ನ ಬರಗೊಡಿಸುವುದಿಲ್ಲ. ಆಮೇನ್. ನೋಡ್ರಿ, ಅಂದ್ರೆ ಅದು ಗುರುತೇನು, ಅವನ ತಲೆಗೆ ಬಂದು ನಾನು ಕೂದಲನ್ನ ಕಟ್ ಮಾಡೋದಿಲ್ಲ, ಅದನ್ನ ಬೆಳೆಸ್ತೀನಿ. ಅದರ ಅರ್ಥ ಏನಂತ ಹೇಳಿದ್ರೆ ನೋಡ್ರಿ, ದೇವರಿಗಾಗಿ ಯಾರನ್ನಾದ್ರೂ ಒಬ್ರು ಒಪ್ಪಿಸ್ಕೊಡೋದಾದ್ರೆ ಆ ಸ್ಥಳದಲ್ಲಿ ತಲೆ ಕೂದಲನ್ನ ಬಂದು ಕಟ್ ಮಾಡಬಾರ್ದು, ರೇಸರ್ನ ಬಂದು ಹಾಕ್ಬಾರ್ದು, ಬ್ಲೇಡ್ನ ಬಂದು ಹಾಕ್ಬಾರ್ದು. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದೇವರಿಗಾಗಿ ಇರುವಾತನು ಅಂತ. ಯೇಸು ಸ್ವಾಮಿ ಭೂಮಿಲಿ ಇರಬೇಕಾದ್ರೆ ಅದನ್ನೇ ಮಾಡಿತು. ಒಬ್ಬ ನಜರೇತಿನಿಂದ ಬಂದಂತ ಒಂದು ನಜರೇನಾಗಿದ್ರು. ಯಾಕಂದ್ರೆ ಅದನ್ನು ಟೋಟಲ್ ಆಗಿ ದೇವರಿಗೋಸ್ಕರ ಸಮರ್ಪಿಸಿಕೊಟ್ಟಿದ್ರು, ಟೋಟಲ್ ಆಗಿ ದೇವ್ರ ಚಿತ್ತನ ನೆರವೇರಿಸಿದ್ರು, ಟೋಟಲ್ ಆಗಿ ದೇವ್ರು ಕೊಟ್ಟಂತ ಕೆಲಸನ ಮಾಡಿ ಮುಗಿಸಿದ್ರು. ಕೊನೆಯದಾಗಿ ತಂದೆಯಾದ ದೇವ್ರು ಏನ್ ಹೇಳಿದ್ರು ಅದಕ್ಕೋಸ್ಕರ ಪ್ರಾಣನೇ ಕೊಟ್ಟರು. ಯೇಸು ಸ್ವಾಮಿ ಒಬ್ಬ ನಜರೇನಾಗಿ ಬಂದು ಜೀವಿಸಿದ್ರು. ಈ ಸ್ಥಳದಲ್ಲಿ ಹನ್ನಾಳು ಬಂದು ಹೇಳ್ತಾ ಇರೋದು, ಅವನ್ನ ನಾನೊಬ್ಬ ನಜರೇನಾಗಿ ನಾನು ಬೆಳೆಸ್ತೀನಿ, ಅವನ ತಲೆ ಕೂದಲನ್ನ ಕ್ಷೌರ ಕತ್ತಿಯನ್ನ ನಾನು ಹಾಕೋದಿಲ್ಲ. ಆಮೇನ್. ಸೊ ಇವಾಗ ನೀವು ಹೇಳ್ರಿ, ಹನ್ನಾಳು ಬಂದು ಈ ಮಗನನ್ನ ಅವಳಿಗೋಸ್ಕರ ಕೇಳಿದ್ಲ, ದೇವ್ರಿಗೋಸ್ಕರ ಕೇಳಿದ್ಲ? ಹೇಳ್ರಿ, என்ன அண்ணாள் சொல்லுங்க, யாருக்காக வந்து அண்ணாள் கேட்டா? இப்போ ಆಕ್ಚುಲಿ ವರ್ಷಗಳಿಂದ ಮಕ್ಕಳು ಇರಲಿಲ್ಲ, ಬೇಕಾಗಿರೋದು ಮಕ್ಕಳು ಯಾರಿಗೆ? ಅನ್ನಾಳಿಗೆ. ಹೌದು ತಾನೆ? ಒಂದು ಮಗು ಇರೋದಾದ್ರೆ ದೇವ್ರು ನನ್ನ ಎಲ್ಲ ಕೊರತೆಗಳನ್ನ, ಜನಗಳು ಏನೇನು ಮಾಡ್ತಾ ಇದ್ದಾರೆ ಅವಮಾನಗಳೆಲ್ಲ ನೀಗುತ್ತೆ. ಒಂದು ಮಗು ಇರೋದಾದ್ರೆ ವರ್ಷಗಳಿಂದ ಮಕ್ಕಳ ಜೊತೆಲಿ ನನಗೆ ಇರಬೇಕಂತ ಆಸೆ, ವರ್ಷಗಳಿಂದ ಒಂದು ಮಗು ಜೊತೆಲಿ ನಾನು ಇರಬೇಕಂತ ಆಸೆ, ಮಗು ನನ್ನ ಜೊತೆಲಿ ಇರಬೇಕಂತ ಆಸೆ. ಎಂಥ ತಾಯಿಗೆ ಬಂದು ಅಲ್ವಾ ಆ ರೀತಿಯಾಗಿರುತ್ತಾನೆ. ಆದರೆ ಹನ್ನಾಳು ಬಂದು ಹೇಳ್ತಾ ಇದ್ದಾಳೆ, ದೇವ್ರು ನಿನಗೆ ನಾನು ಕೊಡ್ತೀನಿ. ಆಮೇನ್. ಅವನ ತಲೆಯಲ್ಲಿ ಕತ್ತಿನ ನಾನು ಹಾಕ್ಲಿಕ್ಕೆ ನಾನು ಬಿಡೋದಿಲ್ಲ. ಸೊ ದೇವ ಜನಗಳಿಗೆ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ. ಹನ್ನಾಳು ಯಾವುದನ್ನು ಸಹ ಕೇಳಿದ್ದು, ಇದು ಯಾಕೋಸ್ಕರ ಕೇಳಿದ್ದು ಅಂದರೆ ಅಲ್ಲಿದ್ದಂಥ ಪರಿಸ್ಥಿತಿ ಆಗಿತ್ತು. ಇವಳ ಕುಟುಂಬದ ಇವಳ ಜೀವಿತದ ಪರಿಸ್ಥಿತಿಗಿಂತಲೂ ಆಲಯದಲ್ಲಿ ಇದ್ದಂಥ ಪರಿಸ್ಥಿತಿ ಆ ರೀತಿಯಾಗಿತ್ತು. ಆಮೇನ್. ಇವಳ ಕುಟುಂಬದಲ್ಲಿ ಇದ್ದಂಥ ಪರಿಸ್ಥಿತಿಗಿಂತಲೂ, ಇವಳಿಗಿಂತದ ವೇದನೆಗಿಂತಲೂ ಅವಳಿಗಿದ್ದಂಥದ್ದು ದೇವರ ಭಾರ. ಆಮೇನ್. ಸೊ ಅವಳಿಗೆ ನನ್ನ ಅಗತ್ಯಗಳು ಪೂರೈಸಲ್ಪಡುತ್ತೋ ಇಲ್ವೋ,
ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಅಗತ್ಯಗಳು ಪೂರೈಸಲ್ಪಡಬೇಕು. ಆಮೇನ್. ಒಬ್ಬ ಮಗನು ನನಗಿರುವುದಕ್ಕಿಂತಲೂ ಹೆಚ್ಚಾಗಿ ದೇವ್ರಿಗೆ ಬೇಕು. ದೇವ್ರಿಗೊಬ್ಬ ಮಗನ್ನು ಕೊಡಬೇಕು. ಯಾಕಂದ್ರೆ ಏಲಿ, ಒಪ್ನಿ, ಫಿನೆಹಾಸ್, ಏಲಿಯ ಮಕ್ಕಳು ಈ ರೀತಿಯಾಗಿ ಇರಬೇಕಾದ್ರೆ ಆ ಸ್ಥಳದಲ್ಲಿ ದೇವ್ರಿಗೆ ನಾನೊಬ್ಬನ್ನ ಕೊಡಬೇಕಾಗಿದೆ ಎನ್ನುವಂಥ ಭಾರವನ್ನು ತೆಗೆದುಕೊಂಡ್ಲು. ಇವತ್ತು ನಿಮ್ಮ ಜೀವಿತದಲ್ಲಿ ನಾನು ಕೇಳ್ತಾ ಇದ್ದೀನಿ. ಸೊ ನನ್ನ ಜೊತೆಲಿ ಆನ್ಲೈನಲ್ಲಿ ಇರುವಂಥವ್ರಿಗೂ ನಾನು ಕೇಳ್ತಾ ಇದ್ದೀನಿ, ದೇವ್ರ ಹತ್ರ ನೀವು ಕೇಳ್ತಾ ಇದ್ದೀರ ಪ್ರೆಷಸ್ ಆಗಿರೋದನ್ನ ಯಾಕೋಸ್ಕರ ಕೇಳ್ತಾ ಇದ್ದೀರಾ? ಯಾವುದಕ್ಕೋಸ್ಕರ? ದೇವ್ರ ಸೇವೆ ಕೊಡಬೇಕು, ದೇವ್ರ ಮಕ್ಕಳನ್ನ ಕೊಡಬೇಕು, ದೇವ್ರ ಒಳ್ಳೆ ಲೈಫ್ ಪಾರ್ಟ್ನರ್ನ ಕೊಡಬೇಕು, ದೇವ್ರ ಹಣವನ್ನು ಕೊಡಬೇಕು, ದೇವ್ರ ಅದ ನಂತರ ಒಳ್ಳೆ ಕುಟುಂಬನ ನಡೆಸಬೇಕು, ದೇವ್ರ ವೆಹಿಕಲ್ನ ಕೊಡಬೇಕು. ಬಹಳ ಬಹಳ ಬಂದು ಯಾವುದಕ್ಕೋಸ್ಕರ? ಯಾವತ್ತೂ ತಿಳ್ಕೊಳ್ರಿ, ನಾವು ಯಾವತ್ತೂ ಸಹ ದೇವರ ಮಕ್ಕಳಾಗಿರುವಂಥ ನಾವುಗಳು ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವಿಸಬಾರ್ದು. ನಮಗೋಸ್ಕರ ಅಲ್ಲ, ನಮ್ಮ ಲೈಫನ್ನ ದೇವ್ರಿಗಾಗಿ ಒಪ್ಪಿಸ್ಕೊಡ್ಬೇಕು. ನಮ್ಮ ಲೈಫು ದೇವ್ರಿಗೆ ಫಸ್ಟ್ ಬ್ಲೆಸ್ಸಿಂಗ್ನ ತೆಗೆದುಕೊಂಡು ಬರಬೇಕು, ದೇವ್ರಿಗೆ ಪ್ರಯೋಜನವಾಗಿರಬೇಕು. ಅದರ ನಂತರ ದೇವರ ರಾಜ್ಯಕ್ಕೆ ನಾವು ಪ್ರಯೋಜನವಾಗಿರಬೇಕು. ಯಾವುದೇ ಆಗಿರಲಿ, ನಮ್ಮ ಕುಟುಂಬ ಆಗಿರಲಿ, ನಮ್ಮ ಹಣಗಳಾಗಿರಲಿ, ನಮ್ಮ ಟೈಮು, ದೇವರು ನಮಗೆ ಕೊಟ್ಟಿರುವಂಥ 24 ಗಂಟೆ ಟೈಮಲ್ಲಿ ದೇವ್ರಿಗೆ ನಾವು ಟೈಮನ್ನು ನಾವು ಕೊಡಬೇಕು. ದೇವರು ನಮಗೆ ಕೊಡುವಂಥ ಹಣದಲ್ಲಿ ದೇವ್ರಿಗೆ ನಾವು ಕೊಡಬೇಕು. ದೇವರು ನಮ್ಗೆ ಕೊಟ್ಟಿರುವಂಥ ಶರೀರ ಬಲದಲ್ಲಿ ದೇವ್ರ ಸೇವೆನ ಮಾಡಬೇಕು. ದೇವ್ರು ನಮ್ಗೆ ಕೊಟ್ಟಿರುವಂಥ ಮಕ್ಕಳನ್ನು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು, ಸೇವೆ ಮಾಡಲಿಕ್ಕೋಸ್ಕರ. ಆಮೇನ್. ಇದು ಮುಖ್ಯ ನಮ್ಮ ಜೀವಿತದಲ್ಲಿ. ಆಗಲೇ ಅದರಲ್ಲಿ ದೇವ್ರ ಕರ ಇಳಿದು ಬರೋದು, ಆಗಲೇ ಬಂದು ಅದರಲ್ಲಿ ದೇವರ ಕರ ಬಂದು ಇಳಿದು ಬರೋದು. ಆಗ ಮಾತ್ರ ಆತ್ಮಿಕ ಜೀವಿತ ಅಂದರೆ ಸುಮ್ಮನೆ ಅಲ್ಲ. ಏನೋ ದೇವ್ರ ಹತ್ರ ಕೇಳಿದೆ, ಒಂದು ಮಕ್ಕಳು ಕೊಟ್ಟರು, ಏನೋ ಬಂದು ಹೇಳಿದೆ, ದೇವ್ರ ಹತ್ರ ಹೇಳಿದ್ದೆಲ್ಲ ನಾನು ಮರ್ತೋಯ್ತು, ನಾನು ಇಷ್ಟದ ಪ್ರಕಾರ ನಾನು ಜೀವಿಸ್ತಾ ಇದ್ದೀನಿ. ಆಗಲೇ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಸಿಕ್ಕಾಕೊಳ್ಳೋದು. ದೇವರಿಗಾಗಿ ಕೊಟ್ಟಿರೋದನ್ನ ನಮಗಾಗಿ ನಾವು ನೋಡ್ರಿ, ದೇವ್ರೆ ನೀವು ಕೊಟ್ರೆ ಈ ರೀತಿಯಾಗಿ ದೇವ್ರು ನನಗೆ ಹಣ ಕೊಟ್ರೆ ನಾನು ದೇವ್ರಿಗೆ ಕೊಡ್ತೀನಿ ಅಂತ ಕೆಲವ್ರು ಮಾಡ್ತಾರೆ. ಎಷ್ಟು ಜನ ಬಂದು ಮಾಡ್ತಾ ಇದ್ದಾರೆ? ಎಷ್ಟು ಜನ ಕೊಡ್ತಾ ಇದ್ದಾರೆ? ಸಭೆಯಲ್ಲಿ ಬಹಳಷ್ಟು ಜನಗಳು ದಶಮಾಂಶ ಕೊಡದಲ್ಲಿರೋರು ಎಷ್ಟೋ ಜನಗಳಿದ್ದಾರೆ, ಬಹಳಷ್ಟು ಜನಗಳಿದ್ದಾರೆ. ದಶಮಾಂಶ ಬಂದರೂ ಸಹ ಅರ್ಧಂಬರ್ಧ ಹಾಕೋರು ಎಷ್ಟೋ ಜನಗಳಿದ್ದಾರೆ. ನಮ್ಮ ಸಭೆಯಲ್ಲಿ ನಾನು ಹೇಳ್ತಾ ಇರೋದು, ದಶಮಾಂಶನೇ ಎಷ್ಟೇ ಬಂದ್ರೂ ಅವರಿಗೆ ತೃಪ್ತಿನೇ ಇಲ್ಲ. ನೋಡ್ರಿ, ಅಂಥವರೆಲ್ಲ ಇಟ್ಕೊಂಡು ಯಾವ ರೀತಿಯಾಗಿದ್ದಾರೆ? ಬೆಳಿಲಿಕ್ಕೆ ಆಗ್ತಾ ಇದೆಯಾ? ಯಾವತ್ತೂ ಅಷ್ಟೇ, ಬರೀ ಹಣದ ವಿಷಯ ಅಂತಲ್ಲ, ಯಾವುದೇ ವಿಷಯಲ್ಲಾಗಲಿ ದೇವ್ರಿಗೆ ಕೊಡೋದನ್ನ ನಾವು ದೇವ್ರಿಗೆ ಕೊಡಲೇಬೇಕು. ನಾವು ಏನು ತೀರ್ಮಾನ ತೆಗೆದುಕೊಳ್ತೀವಿ ಅದ್ರಲ್ಲಿ ನಾವು ಸ್ಥಿರವಾಗಿ ನಿಲ್ಲಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಪ್ರಾಬ್ಲಮಲ್ಲಿ ನಾವು ಸಿಕ್ಕಾಕೊಳ್ತೀವಿ, ಬಹಳಷ್ಟು ಪ್ರಾಬ್ಲಮಲ್ಲಿ. ಸತ್ಯವೇದ ಬಂದು ಹೇಳ್ತಾ ಇರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ಈ ಸ್ಥಳದಲ್ಲಿ ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಬಹಳ ಹೊತ್ತಿನವರೆಗೆ ಅವಳು ಪ್ರೇಯರ್ ಮಾಡ್ತಾ ಇದ್ಲು. ಅನ್ನಳ ಪ್ರಾರ್ಥನೆ ಒಂದು ದಿನದ ಪ್ರಾರ್ಥನೆ ಅಲ್ಲ, ಬಹಳವಾಗಿ ಎಡಬಿಡದಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ಲು. ನಮ್ಮ ಜೀವಿತದಲ್ಲಿ ಅಷ್ಟೇ, ನಾವು ಸಹ ನೀವು ಕುಟುಂಬದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ರಿ. ಯಾವ ತೀರ್ಮಾನ ತೆಗೆದುಕೊಳ್ತಿರೋ ಅದರಲ್ಲಿ ಸರಿಯಾಗಿ ನಿಂತ್ಕೊಳ್ರಿ. ಇಲ್ಲ ನಾನು ತೀರ್ಮಾನನೇ ತೆಗೆದುಕೊಳ್ಳೋದಿಲ್ಲಪ್ಪ, ತೀರ್ಮಾನ ತೆಗೆದುಕೊಂಡ್ರೆ ದೇವ್ರಿಗೆ ಕೊಡ್ಬೇಕು, ಇದು ಡೇಂಜರೇ. ಏನಾಗುತ್ತೆ? ಇದು ನಿಮ್ಮನ್ನ ಸ್ವಾರ್ಥತೆಯಲ್ಲಿ ನಡೆಸುತ್ತೆ. ಕೊನೆದಾಗಿ ನೀವು ದೇವ್ರನ್ನೇ ಕಳ್ಕೊಳ್ತೀರಾ, ದೇವ್ರ ಬ್ಲೆಸ್ಸಿಂಗ್ಸ್ನೇ ನೀವು ಕಳ್ಕೊಳ್ತೀರಾ. ಆದರೆ ಇಲ್ಲಿ ಅನ್ನಳ ಜೀವಿತ ನೋಡ್ತಾ ಇರಬೇಕಾದ್ರೆ ವಾಕ್ಯ ಹೇಳ್ತಾ ಇದೆ, ಅವತ್ತೇ ಬಂದು ಅವಳ ಪ್ರಾರ್ಥನೆ, ಅವಳ ಕಣ್ಣೀರು ಬಂದು ಕೊನೆ ಆಗಿತ್ತು. ಯಾಕಂದ್ರೆ ದೇವ್ರನ್ನ ನೋಡಿದ್ರು. ಯಾಕೋಸ್ಕರ ಅಂದ್ರೆ ಆಕ್ಚುಲಿ ಅನ್ನಳ ಸಾಮ್ಯುಯೇಲನ್ನು ಹುಟ್ಟಿದ್ದು ಅನ್ನಳಿಗೆ ಸಂತೋಷಕ್ಕಿಂತಲೂ ದೇವ್ರಿಗೆ ಸಂತೋಷ ಬಂತು. ಯಾಕಂದ್ರೆ ದೇವ್ರು ತಿಳ್ಕೊಂಡ್ರು, ಇವಳು ಅನ್ನಳ ಮಗ ಅಲ್ಲ, ಇವ್ರು ನನ್ನ ಮಗ ಅಂತ. ಆಮೇನ್. ಸೊ ಬಹಳ ಮುಖ್ಯವಾದದ್ದು ನೋಡ್ರಿ. ಒಂದು ಸಾರಿ ನಾನು ಆಗ್ಲೇ ಹೇಳಿದೆ, ಇವರು ವರ್ಷಕ್ಕೆ ಒಂದು ಸಾರಿ ಎಲ್ಕಾನನು, ಅನ್ನಾಳು, ಅದರ ನಂತರ ಪೆನಿನ್ನಾಳು ಮಕ್ಕಳು ಎಲ್ಲರೂ ಸೇರಿ ಶಿಲೋಹಮ್ಗೆ ಹೋಗ್ತಾರೆ ಬಲಿಗಳನ್ನ ಸಮರ್ಪಿಸೋಕ್ಕೋಸ್ಕರ. ಈಗ ಮಗು ಹುಟ್ಟಿದ ತಕ್ಷಣ ಏನಾಯ್ತು, ಆ ಸ್ಥಳದಲ್ಲಿ 1 ವರ್ಷ ಬಂದು ಆಗ್ತಾ ಇದೆ. ಓಕೆ, ಅಂದ್ರೆ 1 ವರ್ಷ ಅಂತ ಹೇಳಿದ್ರೆ ಈ ಬಲಿಗಳನ್ನು ಸಮರ್ಪಿಸುವಂತ ಸಮಯ, ಯಜ್ಞವನ್ನು ಸಮರ್ಪಿಸುವಂತ ಸಮಯ ಬರ್ತಾ ಇದೆ. ಆವಾಗ ಎಲ್ಕಾನ ಬಂದು ಹೇಳ್ತಾ ಇದ್ದಾನೆ ಅನ್ನಾಳಿಗೆ, ಪೆನ್ನಿನಾಳನ್ನ ರೆಡಿ ಮಾಡಿಸ್ತಾ, ಮಕ್ಕಳನ್ನ ರೆಡಿ ಮಾಡಿಸ್ತಾ ಅನ್ನಾಳಿಗೆ ಹೇಳ್ತಾ ಇದ್ದಾನೆ. ನಂತರ ಅವ್ನು ಹೇಳ್ತಾ ಇದ್ದಾರೆ, ಮಗುನ ಕರ್ಕೊಂಡು ಹೊರಡು, ನಾವು ಹೋಗೋಣ. ಎಲ್ಲಿಗೆ ಹೋಗೋಣ? ನಾವು ಬಲಿಗಳನ್ನು ಸಮರ್ಪಿಸಿ ನಾವು ಬರೋಣ. ನಿಮ್ಗೆ ಗೊತ್ತಿದೆಯಾ, ಇವರೆಲ್ಲ ರೆಡಿ ಆಗಬೇಕಾದ್ರೆ ಅನ್ನಾಳು ಬಂದು ರೆಡಿ ಆಗಲಿಲ್ಲ. ಯಾಕೋಸ್ಕರ ರೆಡಿ ಆಗಲಿಲ್ಲ ಅಂದರೆ ಅವಳು ಹೇಳ್ತಾ ಇದ್ದಾಳೆ, ಮಗ ಇನ್ನೂ ಹಾಲು ಕುಡಿತಾ ಇದ್ದಾನೆ. ಆಮೇನ್. ಒಂದು ಸಾರಿ ಹಾಲನ್ನು ಕುಡಿಸಿ, ಅವಳು ಹಾಲು ಕುಡಿಸೋದು ನಿನ್ಸಿದ ಮೇಲೆ ಆಮೇಲೆ ಕರ್ಕೊಂಡು ಹೋಗೋಣ, ಆಮೇಲೆ ನಾನು ಬರ್ತೀನಿ ಅಂತ. ಯಾಕೆ? ಮಗು ನಾವು ಹೋಗೋ ಜಾಗದಲ್ಲಿ ಹಾಲು ಕುಡಿಸೋಕೆ ಆಗೋದಿಲ್ವಾ? ಅದ್ರ ನಂತರ ಬರಬೇಕಾದ್ರೆ ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ವಾ? ಆ ಸ್ಥಳದಲ್ಲಿ ಕುಡಿಸ್ಲಿಕ್ಕೆ ಬಂದು ಹಾಗೆ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ವಾ?
ಅನ್ನಳ ಇಂಟೆನ್ಷನ್ ಏನು ಗೊತ್ತಾ, ಅವಳ ಮೈಂಡಲ್ಲಿ ಇದ್ದಿದ್ದು ದೇವ್ರಿಗೆ ಏನು ಹೇಳಿದ್ನೋ, ಇವಳು ಏನು ಹೇಳಿದ್ಲೋ ದೇವರಿಗೆ ಅದನ್ನು ನೆರವೇರಿಸಬೇಕಾಗಿತ್ತು. ಯಾಕಂದರೆ ಒಂದು ಸಾರಿ ದೇವರ ಆಲಯಕ್ಕೆ ಅಂತ ಹೋದ್ಮೇಲೆ ಮಗು ವಾಪಸ್ ಬರಬಾರ್ದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಯಾಕಂದರೆ ದೇವ್ರ ಮಗ ಇವನು ತಿರುಗಿ ನಾನು ಕರ್ಕೊಂಡು ಹೋಗೋದು ಆಲಯಕ್ಕೆ, ನಾನು ಕರ್ಕೊಂಡು ಬರೋದು ಅದು ಮಾಡೋದಿಲ್ಲ. ಒಂದು ಸಾರಿ ಅವನ ಹಾಲು ಕುಡಿದು ವರ್ಷಗಳಾದ್ಮೇಲೆ ಹಾಲು ಕುಡಿದನ್ನ ನಿಲ್ಲಿಸಿದ್ಮೇಲೆ ಇವನು ನಾನು ಕರ್ಕೊಂಡು ಹೋಗಿ ಅಲ್ಲೇ ನಾನು ಬಿಡ್ತೀನಿ. ಎಷ್ಟು ಜನ ತಾಯಂದಿರುಗಳು ಈ ರೀತಿಯಾಗಿ ನೀವು ಮಾಡ್ತೀರಾ? ಎಷ್ಟು ಜನ ನಾವು ಮಾಡ್ಲಿಕ್ಕಾಗುತ್ತೆ? ವರ್ಷಗಳಿಂದ ಹೊಂದ್ಕೊಂಡಿರೋದು, ವರ್ಷಗಳಿಂದ ಅಲ್ವಾ, ಅನೇಕ ವರ್ಷಗಳಿಂದ ಮಕ್ಕಳೇ ಇಲ್ಲ. ಪೆನ್ನಳಿಗೆ ಎಷ್ಟೋ ಜನ ಮಕ್ಕಳಾದರು, ಇವಳು ಮಕ್ಕಳೇ ಇಲ್ಲ. ವರ್ಷಗಳಾದ ನಂತರ ಇವಳು ಹೊಂದ್ಕೊಂಡಿದ್ದು ಆ ಮಗುನ. ಅನ್ನಳ ತೀರ್ಮಾನ ನೋಡ್ರಿ, ಒಂದು ಸಾರಿ ದೇವರ ಆಲಯಕ್ಕೆ, ಕರ್ತನ ಆಲಯಕ್ಕೆ ಹೋದ್ರೆ ನಾನು ಆ ಮಗನ ಕರ್ಕೊಂಡು ಬರೋದಿಲ್ಲ. ಯಾಕಂದ್ರೆ ಅದು ಆಲಯದಲ್ಲಿ ಹೋಗುವಂಥ ಮಗ ದೇವರಿಗೆ ಸಂಬಂಧಪಟ್ಟಿದ್ದಂತೇಳಿ ಹೋಗಿ ಇವಳನ್ನ ಬೆಳೆಸಿ ಹಾಲನ್ನ ಕುಡಿಸಿ ಕೊನೆಯದಾಗಿ ಕರ್ಕೊಂಡು ಹೋಗಿ ಆ ಮಗುನ ಬಿಟ್ಟೇ ಬಿಟ್ಲು ಅಲ್ಲಿ ಸ್ಥಳದಲ್ಲಿ. ಅಲ್ಲಿ ನೋಡ್ರಿ, ಅದ್ರ ಮೇಲೆ ಅನ್ನಳಿಗೂ ಆ ಮಗುಗೂ ಯಾವುದೇ ಸಂಬಂಧ ಇಲ್ಲ. ಆಮೇನ್. ವರ್ಷಕ್ಕೊಂದು ಸಾರಿ ಹೋಗ್ಬೇಕಾದ್ರೆ ಯಾವಾಗಲಾದರೂ ಅಂಗಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಬಲಿಗಳನ್ನ ಹೋಗ್ಬೇಕಾದ್ರೆ ಮಗುನ ನೋಡ್ಲಿಕ್ಕೂ ಆಗಾಗಲ್ಲ. ಇವಾಗ ನಾವೆಲ್ಲಾದ್ರೂ ಮಗುನ ಸಾಕಿದ್ರೆ, ಮಗುನ ಬಿಟ್ರೆ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಬಿಟ್ಟು ಮಧ್ಯಾಹ್ನ ಸಂಜೆ ಓಡೋಗ್ತೀವಿ ಅಲ್ವಾ? ಯಾವಾಗ್ಲೂ ಯಾರಿಗಾದ್ರೂ ಏನಾದರೂ ಪ್ರೆಷಸ್ ಆಗಿರೋ ಅಮೂಲ್ಯವಾಗಿರೋದು ಕೊಟ್ಬಿಟ್ರೆ ಅಷ್ಟೇ, ಕೊಟ್ಟಿರೋದಷ್ಟೇ. ಆಮೇಲೆ ಮನಸ್ಸೊಳಗಡೆ ಯಾಕಪ್ಪ ಕೊಟ್ಟೆ, ಯಾಕೆ ಕೊಟ್ಟೆ, ಕೊಡಬಾರ್ದಾಗಿತ್ತು, ನನ್ನ ಹತ್ರ ಇದ್ರೆ ಚೆನ್ನಾಗಿರ್ತಾ ಅಲ್ವಾ? ಬಹಳಷ್ಟು ಇದೆ ನಮ್ಮೊಳಗಡೆ. ಬಟ್ ಅನ್ನಳು ದೇವ್ರಿಗೆ ಕೊಟ್ಟು ಮರ್ತೋದ್ಲ ಅವಳು. ಯಾವ ರೀತಿ ಮರೆಯೋಕ್ಕಾಗುತ್ತೆ? ತಾಯಿಗೆ ಮರೆಯೋಕ್ಕಾಗುತ್ತಾ? ಯಾಕೋಸ್ಕರ ಅಂದರೆ ಅವಳು ತಿಳ್ಕೊಂಡ್ಲು ಇದು ನಂದಲ್ಲ. ಆಮೇಲೆ ಯಾವಾಗ ಪ್ರೆಷಸ್ ಆಗಿರೋದು ನೀವು ನಂದಲ್ಲ ಅಂತ ಹೇಳ್ತಿರೋ ಆಗ ಮಾತ್ರ ನೀವು ಅದನ್ನ ಕೊಡ್ಲಿಕ್ಕೆ ಸಾಧ್ಯ, ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ. ಆಮೇನ್. ಇಲ್ಲಾಂದ್ರೆ ನಿಮ್ಮಿಂದ ಆಗೋದಿಲ್ಲ. ಅನ್ನಳಗ್ ನೋಡ್ರಿ, ಮಗು ಬಂದು ಗರ್ಭದಲ್ಲಿ ಇರಬೇಕಾದ್ರೆ ತೀರ್ಮಾನ ಮಾಡಿಕೊಂಡು ಇದು ನಂದಲ್ಲ, ಇದು ದೇವ್ರದ್ದು ಅಂತ, ಇದು ದೇವ್ರದ್ದು ಅಂತ. ದೇವ್ರು ಕೊಡೋದಕ್ಕಿಂತ ಮುಂಚೆ ನೀವು ತಿಳಿದಿರಬೇಕು ಇದು ನಂದಲ್ಲ, ಇದು ದೇವ್ರದ್ದು ಅಂತ. ಆಗ ಮಾತ್ರ ನೀವು ದೇವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ದೇವ್ರು ಕೊಟ್ಟರು ಸಹ ಕೊನೆದಾಗಿ ನಿಮ್ಮ ಮನಸ್ಸು, ಅಯ್ಯೋ ಇಷ್ಟು ಕೊಟ್ಬಿಟ್ನಲ್ಲ, ನಾನು ಸ್ವಲ್ಪ ಕಮ್ಮಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾರು ನೋಡ್ತಾ ಇರಲಿಲ್ಲ, ಯಾರು ಬಂದು ನೋಡ್ತಾ ಇಲ್ಲ. ಸ್ವಲ್ಪ ಕಮ್ಮಿ ಕೊಟ್ಟಿದ್ರೆ ಪಾಸ್ಟರ್ ನೋಡ್ತಾ ಇದ್ರಾ ಅಲ್ವಾ? ಅದು ಅನನ್ಯ ಸಫೇರ ಹೇಳ್ಬಿಟ್ಟು ಸ್ವಲ್ಪ ಬಂದು ಕೊಟ್ಲು, ಅವ್ರು ಸತ್ತೋದ್ರು. ಈಗ ದೇವರಲ್ಲಿ ನಮಗೆಲ್ಲ ಸಾಯಿಸೋದಿಲ್ಲ. ದೇವ್ರು ಬಂದು ಆ ಥರ ಅಲ್ಲ, ದೇವ್ರು ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ. ಅದರಿಂದ ಅರ್ಧ ಮಾತ್ರ ಕೊಡ್ಬೋದಾಗಿತ್ತು ಅಲ್ವಾ? ದೇವ್ರು ಎಲ್ಲವನ್ನ ನೋಡ್ತಾರೆ. ಆಮೇನ್. ಸತ್ತವ್ರು ಅನನ್ಯ ಸಫೇರ ಸತ್ತು ಹೋದವ್ರು ಇಲ್ಲ, ಬಟ್ ದೇವ್ರು ಇದ್ದಾರಾ? ಇನ್ನೂ ಇದ್ದಾರೆ. ಒಪ್ಪಿಸ್ಕೊಟ್ಟ ಅನ್ನಳು ಬಂದು ದೇವ್ರಿಗೆ ಬಂದು ಒಪ್ಪಿಸ್ಕೊಟ್ಟ ಅನ್ನಳಿಲ್ಲ, ಬಟ್ ದೇವ್ರು ಇದ್ದಾರಾ? ದೇವ್ರು ಇನ್ನೂ ಸಹ ಇದ್ದಾರೆ. ಆಮೇನ್. ಸೊ ನಮ್ಮ ಜೀವಿತ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ನೆರಿಯ ಕಾರ್ಯ ನಮ್ಮ ಕತ್ಕೊಂಡು. ಅನ್ನಳು ನೋಡ್ರಿ ಏನ್ ಮಾಡಿದ್ಲು, ಮಗುನ ತೆಗೆದುಕೊಂಡು ಹೋಗಿ ಬಿಟ್ಲು ಅಷ್ಟೇ. ಇನ್ನು ಮೇಲೆ ಅವಳು ಅನ್ನಳ ಮಗ ಅಲ್ಲ, ದೇವರ ಮಗನಾಗಿ ದೇವರನ್ನು ಎಲ್ಲಿ ಬೆಳೆಸಿದ್ರು? ಆಲಯದಲ್ಲಿ ಅವನ್ನ ಬೆಳೆಸಿದ್ರು. ಹಲ್ಲೆಲೂಯಾ. ಪರಿಶುದ್ಧ ಆಲಯದಲ್ಲಿ ಬಂದು ಬೆಳೆಸಿದ್ರು. ನಾನು ಆಗ್ಲೇ ಹೇಳಿದೆ, ನೀವು ನಿಮ್ಮ ಮಕ್ಕಳನ್ನ ಬೆಳೆಸೋದು ಯಾವ ರೀತಿಯಾಗಿ ನೀವು ಬೆಳೆಸ್ತೀರಾ? ದೇವ್ರ ಮಗನ್ನ ಯಾವ ರೀತಿಯಾಗಿ ಬೆಳೆಸ್ತಾರೆ? ಆಮೇನ್. ಸೊ ಇನ್ನು ಮೇಲೆ ಸಾಮ್ಯುಯೇಲನು ಆ ಸ್ಥಳದಲ್ಲಿ ದೇವರ ಮಗನಾಗಿ ಆಲಯದಲ್ಲಿ ಬಂದು ಬೆಳೆದ. ಎಮೋಷನಲ್ ಆಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಆ ಮಗುಗೆ ತಂದೆ ತಾಯಿಗಳನ್ನ ನೋಡ್ಬೇಕು, ತಾಯಿನ ನೋಡ್ಬೇಕಂತ ಯೋಚನೆ ಬಂದಿರುತ್ತಾ ಇಲ್ವಾ? ಯೋಚನೆ ಮಾಡ್ಬಿಟ್ಟು ನೋಡ್ರಿ. ಅಂದ್ರೆ ಆ ದೇವ್ರನ್ನ ಯಾವ ರೀತಿಯಾಗಿ ಬಂದು ಬೆಳೆಸಿರ್ಬೋದು, ಯಾವ ರೀತಿಯಾಗಿ ಬಂದು. ಸೊ ನಾವು ತಿಳಿದಿರ್ಬೇಕು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ಕಾರ್ಯಗಳಲ್ಲಿ ನಾವು ಹೇಳಿ ನಾವು ಮರ್ತೋಗ್ತಾ ಇದೀವಿ. ಆದರೆ ಅನ್ನಳು ಮಾತಿನಲ್ಲಿ ಬಂದು ಸ್ಟ್ರಾಂಗ್ ಆಗಿದ್ಲು. ಯಾಕಂದ್ರೆ ದೇವರ ಭಯ ಅವಳು ಒಳಗಡೆ ಬಂದು ಇತ್ತು. ಅದಕ್ಕೋಸ್ಕರನೇ ಮಾತಿನಲ್ಲಿ ದೃಢವಾಗಿ ಸ್ಟ್ರಾಂಗ್ ಆಗಿದ್ಲು. ಅದು ಮಾತ್ರವಲ್ಲದೆ ದೇವ್ರ ಮೇಲೆ ವಿಶ್ವಾಸ ಅವಳಿಗಿತ್ತು, ದೇವ್ರ ಮೇಲೆ. ಅದು ಮಾತ್ರವಲ್ಲದೆ ಹೋರಾಟ ಅವಳ ಒಳಗಡೆ ಇತ್ತು, ಒಂದು ಪರ್ಸಿಸ್ಟೆನ್ಸ್ ಅವಳ ಒಳಗಡೆ ಇತ್ತು. ಹೋರಾಡ್ತಾ ಇದ್ಲು ದೇವ್ರ ಜೊತೆಲಿ. ಇದು ಅವಳ ಜೀವಿತದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ನಂತರ ನೀವು ನೋಡ್ರಿ, ನೀವು ದೇವ್ರಿಗಾಗಿ ಏನಾದರೂ ಕೊಟ್ಟರೆ ದೇವ್ರು ನಿಮ್ಮನ್ನ ಸಾಲಗಾರನಾಗಿ ಇಡೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ದೇವ್ರು ಯಾವತ್ತೂ ಸಹ ನೀವೇನಾದರೂ ದೇವ್ರಿಗೆ ಪ್ರೆಷಸ್ ಆಗಿರೋದು ಒಂದು ಕೊಟ್ಟರೆ ದೇವ್ರು ನಿಮ್ಗೆ 5ರಷ್ಟು ಕೊಡಲು ಶಕ್ತನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕೆಲವರಿಗೆ 100ರಷ್ಟು ದೇವ್ರು ಕೊಡ್ತಾರೆ, ಕೆಲವರಿಗೆ 100 ಪಾಲು, ಕೆಲವರಿಗೆ 1000ದಷ್ಟು ದೇವ್ರು ಕೊಡ್ತಾರೆ. ಅನ್ನಳು ಒಂದು ಮಗು ಕೊಟ್ಟ. ಯಾವಾಗ ಕೊಟ್ಟ? ಇವಾಗ ನೋಡ್ರಿ, 5 ಜನ ಮಕ್ಕಳು ಇರ್ಬೇಕಾದ್ರೆ 5 ಜನದಲ್ಲಿ ಒಂದು ಕೊಡೋದು ಈಸಿ. ಏನು ಇಲ್ದಲ್ಲಿ ಇರ್ಬೇಕಾದ್ರೆ ಫಸ್ಟೇ ಬಂದು ದೇವ್ರು ಕೊಡೋದು ಈಸಿನಾ? ಸುಲಭನಾ? ಹೇಳ್ರಿ, ಸುಲಭನಾ?
ನಿಮ್ಮ ಹತ್ರ 10,000 ಇರಬೇಕಾದ್ರೆ 1,000 ಬಂದು ಕೊಡೋದು ಈಸಿ. ಏನೂ ಇಲ್ದಲೆ ಬರೀ 1,000 ಇರಬೇಕಾದ್ರೆ ದೇವ್ರು ಕೊಡ್ಲಿಕ್ಕೆ ಆಗುತ್ತಾ ನಿಮಗೆ? ಏನೇನೆಲ್ಲ ಯೋಚನೆ ಬರುತ್ತೆ ನಮಗೆ. ಹನ್ನಾಳು ನೋಡ್ರಿ, ಹನ್ನಾಳು ಆ ಪ್ರೆಷಸ್ ಆಗಿರೋದನ್ನ, ಅಮೂಲ್ಯವಾಗಿರೋದನ್ನ ದೇವ್ರು ಕೊಡಬೇಕಾದ್ರೆ ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಅವಳ ಹತ್ರ ಬೇರೆ ಯಾವುದೂ ಇಲ್ಲ. ಅದ್ರ ನಂತರ ದೇವರು ಹನ್ನಾಳಿಗೆ 5 ಜನ ಮಕ್ಕಳನ್ನ ಕೊಟ್ಟರು. ಓಕೆ, ಇದೆಲ್ಲ ವಿಶೇಷ. ದೇವ್ರಿಗೆ ಹನ್ನಾಳು ಕೊಟ್ಟಿದ್ದ ವಿಶೇಷ ಅಲ್ಲ, ನಾನು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ. ಆಮೇಲೆ ಪೆನ್ನಿನಳ ಮಕ್ಕಳು ಎಲ್ಲೋದ್ರು? ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲೋದ್ರು? ಗೊತ್ತೇ ಇಲ್ಲ. ಓಕೆ, ಪೆನ್ನಿನಳ ಮಕ್ಕಳು ಗೊತ್ತಿಲ್ಲ. ಆಮೇಲೆ ಹನ್ನಾಳು ಮಕ್ಕಳು ಎಲ್ಲೋದ್ರು? ಬೇರೆಯವರು 5 ಜನ ಹುಟ್ಟಿದ್ರಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲಿ? ಗೊತ್ತೇ ಇಲ್ಲ. புரியுது என்ன சொல்றேன்ட்டு? ಪೆನ್ನಿನಳ ಮಕ್ಕಳು ಗೊತ್ತಿಲ್ಲ, ಹನ್ನಾಳು ಮಕ್ಕಳು ಬೇರೆಯವರು ಎಲ್ಲೋದ್ರು ಗೊತ್ತಿಲ್ಲ. ಆದರೆ ಒಬ್ಬ ಮಾತ್ರ ಸಾಮ್ವೇಲ್, ಜಮ್ಮುವಿಂದ ಕಾಶ್ಮೀರದವರೆಗೂ, ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಅಂದ್ರೆ ದಾನಿಂದ ಬೇರ್ಷೆಬದವರೆಗೂ ಇಸ್ರಾಯೇಲರಲ್ಲಿ ಒಂದು ದೊಡ್ಡ ಪ್ರವಾದಿಯಾಗಿ ಬೆಳೆದ. ಯಾಕೆ? ಹನ್ನಾಳು ಸಾಮ್ಯುಯೇಲನ ಮೇಲೆ ಇಟ್ಟಂತ ಒಂದು ಏನಿದೆ ಒಡಂಬಡಿಕೆ ಬೇರೆ ಮಕ್ಕಳ ಮೇಲೆ ಇಟ್ಟಿಲ್ಲ. ಅವಳು ಹನ್ನಾಳು ನೋಡ್ರಿ, ಸಾಮ್ಯುಯೇಲನ್ನ ದೇವ್ರಿಗೆ ಕೊಟ್ಲು. 5 ಜನನ ದೇವರು ಸಾಮ್ಯುಯೇಲ್ಗೆ, ಹನ್ನಾಳಿಗೆ ದೇವ್ರು ಕೊಟ್ರು. ಹನ್ನಾಳು ಬೆಳೆಸಿದ್ದೇ ಬೇರೆ, ದೇವ್ರು ಬೆಳೆಸಿದ್ದೇ ಬೇರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಸೊ ಇನ್ನೊಂದು, ಹನ್ನಾಳು ಸಾಮ್ಯುಯೇಲನ ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಕಣ್ಣೀರು, ಹೋರಾಡಿದ್ಲು. ಅವಳು ಉಪವಾಸ ಮಾಡಿದ್ಲು, ಕಣ್ಣೀರಿಟ್ಟು ಅನೇಕ ಗಂಟೆಗಳು ಇಲ್ಲಾಂದ್ರೆ ವರ್ಷಗಳು ಸಾಮ್ಯುಯೇಲನಿಗಾಗಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಅಂದ್ರೆ ನೋಡ್ರಿ, ಕೆಲವೊಂದು ಪ್ರಾರ್ಥನೆಗೆ ಯಾಕೆ ದೇವರು ನಮ್ಮ ಜೀವಿತದಲ್ಲಿ ತಡೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಬಂದು ಕೇಳೋದಿಲ್ಲ? ಯಾಕೆ ದೇವರು ನಮಗೆ, ನಾವು ಸಡನ್ ಆಗಿ ನಾವುಗಳು ಕೇಳಿದ್ನೆಲ್ಲ ದೇವ್ರು ಕೊಡೋದಿಲ್ಲ ಅಂದರೆ, ಕೆಲವೊಂದಕ್ಕೆ ಸಡನ್ನೇ ಉತ್ತರ ಬರುತ್ತೆ, ಕೆಲವೊಂದಕ್ಕೆ ಉತ್ತರ ಬರೋದಿಲ್ಲ. ಯಾಕಂದರೆ ದೇವ್ರು ಹೇಳ್ತಾರೆ ಅದಕ್ಕೆ ಇನ್ನೂ ಪ್ರೇಯರ್ ಬೇಕು ಅಂತ, ಇನ್ನೂ ಪ್ರಾರ್ಥನೆಗಳು ಬೇಕು. ಓಕೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ವರ್ಷದಲ್ಲಿ ನೀವು ದೇವ್ರ ಹತ್ರ ಎಷ್ಟು ಕೇಳಿದ್ರಲ್ವಾ? ಕೇಳಿದ್ರ ಇಲ್ವಾ? ಕೇಳಿದ್ದೆಲ್ಲ ನಿಮ್ಗೆ ದೇವ್ರು ಕೊಟ್ಟಿದ್ರೆ ಏನಾಗ್ತಾ ಇತ್ತು? சொல்லுங்க பார்க்கலாம். நான் கேட்டதெல்லாம் வந்து ஆண்டவர் வந்து கொடுத்திருந்தா என்ன ஆயிட்டு இருக்கும்? சொல்லுங்க பரந்தம் பிரதர், நீங்க கரெக்டா சொல்வீங்க. ஆமா, இல்ல கையில பிடிக்க முடியாது. நீங்க தான் கடவுளா இருப்பீங்க, அவ்வளவுதான். ನೀವೇ ದೇವರಾಗಿರ್ತೀರ. ಯಾಕೆ? ನಾನು ಕೇಳಿದ್ದೆಲ್ಲ ಸಿಗ್ತಾ ಇದೆ, ನಾನು ಏನ್ ಕೇಳ್ತೀನಿ ಅದೆಲ್ಲ ಸಿಗ್ತಾ ಇದೆ. ಒಂದು, ದೇವ್ರಿಗೆ ಗೊತ್ತು ನೀವು ಯಾವ ಸ್ಥಾನನ ತಗೊಳ್ತೀರಾ. ದೇವರ ಸ್ಥಾನವನ್ನೇ ನೀವು ತೆಗೆದುಕೊಳ್ತೀರಾ. ಮನುಷ್ಯನ ಸ್ಥಾನ ಹೋಗ್ಲಿ, ದೇವ್ರ ಸ್ಥಾನನೇ ನೀವು ತೆಗೆದುಕೊಳ್ತಾ ಇದ್ರಿ. ಯಾಕೆ? ಕೇಳಿದ್ದೆಲ್ಲ ನನಗೆ ಸಿಗ್ತಾ ಇದೆ, ನಾನು ಮಾಡಿದ್ದೆಲ್ಲ ಒಂದು ಸಕ್ಸಸ್ ಆಗ್ತಾ ಇದೆ, ನಾನು ಏನು ಮಾಡ್ತೀನೋ ಅದೆಲ್ಲ ನನಗೆ ಸಿಗ್ತಾ ಇದೆ. ಯಾರು ನಿಮ್ಮನ್ನ ಹಿಡಿದು ನಿಲ್ಸೋರು? ಯಾರೂ ಹಿಡಿದು ನಿಲ್ಸೋರಿಲ್ಲ. ಕೊನೆಯದಾಗಿ ಏನು ಮಾಡ್ತಾ ಇದ್ರಿ? ದೇವ್ರ ಜೊತೆಲಿ ನೀವು ನಿಲ್ಲಿಕ್ಕೆ ಆಗ್ತಾ ಇತ್ತಾ? ದೇವ್ರ ಗುಣಗಳು ನಿಮ್ಗೆ ಉಂಟಾಗ್ತಾ ಇತ್ತಾ? ದೇವ್ರ ಸ್ವಭಾವ, ತಾಳ್ಮೆ ಇಲ್ಲ. ಸೈತಾನನ ಸ್ವಭಾವ ಉಳ್ಳವರಾಗಿ ನೀವು ಜೀವಿಸ್ತಾ ಇದ್ರಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ದೇವರು ನಮ್ಮ ಜೀವಿತದಲ್ಲಿ ಮಾಡೋದು ಎಲ್ಲನೂ ಒಳ್ಳೇದಕ್ಕೋಸ್ಕರನೇ. ಒಂದನೇದಾಗಿ. ಎರಡನೇದಾಗಿ, ಕೆಲವೊಂದನ್ನ ದೇವರು ನಮ್ಮ ಲೈಫಲ್ಲಿ ಬಂದು ಡಿಲೇ ಮಾಡ್ತಾರೆ. ಕೊಡೋದಿಲ್ಲ ಅಂತಲ್ಲ, ಡಿಲೇ ಮಾಡ್ತಾರೆ. ಯಾವುದಕ್ಕೋಸ್ಕರ? ಇನ್ನೂ ಸಹ ಅದಕ್ಕೆ ಪ್ರಾರ್ಥನೆಗಳು ಬೇಕು, ಇನ್ನೂ ಸಹ ಹೋರಾಡಬೇಕು, ಇನ್ನೂ ಉಪವಾಸ ಬೇಕು, ಇನ್ನೂ ಕಣ್ಣೀರು ಬೇಕು, ಇನ್ನೂ ಹೋರಾಡಬೇಕು, ಇನ್ನೂ ಸಹ ಅದಕ್ಕಾಗಿ ಶಕ್ತಿನ ಸುರಿಸಬೇಕು. ಯಾಕೆಂದ್ರೆ ಅದು ಬೆಲೆ ಉಳ್ಳಂಥದ್ದು. ಬರುವಂಥದ್ದು ಯಾವುದು? ಕೇವಲವಾದದ್ದಲ್ಲ, ಬೆಲೆ ಉಳ್ಳಂಥದ್ದು, ವ್ಯಾಲ್ಯೂ ಉಳ್ಳಂಥದ್ದು. ಹಲ್ಲೆಲೂಯಾ. ಸಾಮ್ಯುಯೇಲನಿಗೆ ಏನು ಕಣ್ಣೀರು ಸುರಿಸಿದ್ಲು, ಅದನ್ನ ಹನ್ನಾಳು ಬಂದು ಬೇರೆ ಉಳಿದಿರೋಂಥ ಮಕ್ಕಳಿಗೆ ಅವಳು ಅದನ್ನ ಮಾಡಲಿಲ್ಲ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಯಾವುದಕ್ಕೆ ನಾವು ಬೆಲೆ ಕಟ್ತೀವೋ ಅದು ಅದ್ಭುತವಾಗಿರುತ್ತೆ. நீங்க எந்த காரியத்திற்கு விலை கட்டுறீங்களோ அது பயங்கரமா இருக்கும், அற்புதமா இருக்கும். ஹல்லேலூயா. ಯಾಕೆ ನಾವು ನೋಡ್ರಿ ಈ 7 ದಿನಗಳು ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದಿದೆ, ನಾವು ಬೆಲೆ ಕಟ್ತಾ ಇರೋದು. ಆಮೇನ್. ಅದನಾಲದ ನಮ್ಮ ಬೆಲೆ ಕಟ್ಟನು, ನಾವು ಬೆಲೆಯನ್ನು ಕಟ್ಟಬೇಕಾಗಿದೆ. ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋದು, ಹೋರಾಡೋದು ಸುಮ್ಮನೆ ಯಾವುದು ಬರೋದಿಲ್ಲ. ಆತ್ಮಿಕ ಜೀವಿತದಲ್ಲಿ ಗಮನಿಸ್ರಿ, ನಿಮ್ಮ ಮಕ್ಕಳಿಗಾಗಿ ನೀವು ಹೋರಾಡಬೇಕು. ಆಮೇನ್. ನಿಮ್ಮ ಮಕ್ಕಳಿಗೋಸ್ಕರ ಹೋರಾಡಬೇಕು, ನಿಮ್ಮ ಹಸ್ಬೆಂಡ್ಗಳಿಗಾಗಿ ನೀವು ಹೋರಾಡಬೇಕು,
ನಿಮ್ಮ ಹೆಂಡತಿಯರಿಗಾಗಿ ನೀವು ಹೋರಾಡಬೇಕು, ಮಕ್ಕಳಿಗಾಗಿ ಹೋರಾಡಬೇಕು, ನಿಮ್ಮ ತಂದೆ ತಾಯಿಗಳಿಗಾಗಿ ಹೋರಾಡಬೇಕು, ಹೆಚ್ಚಾಗಿ ಈ ಸಭೆಗಾಗಿ ನೀವು ಹೋರಾಡಬೇಕು. ಆಮೇನ್. ನಿಮ್ಗೆ ಕೊಟ್ಟಿರೋ ಸಭಾಪಾಲಕರುಗಳಿಗಾಗಿ ನೀವು ಹೋರಾಡಬೇಕು. ನಿಜವಾಗ್ಲು ನನಗೋಸ್ಕರ ನೀವು ಹೋರಾಡಬೇಕು. ಯಾಕಂದ್ರೆ ನೀವೆಷ್ಟು ನೀವು ಹೋರಾಡಿ ಪ್ರಾರ್ಥಿಸ್ತಿರೋ, ನನ್ನ ಕುಟುಂಬಕ್ಕೋಸ್ಕರ ನೀವು ಹೋರಾಡಬೇಕು, ವೀಣಾಗೋಸ್ಕರ ಮಕ್ಕಳಿಗಾಗಿ ನೀವು ಹೋರಾಡಬೇಕು. ಯಾಕಂದ್ರೆ ಸೇವಕರು ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದಂಗೆ. ನೀವೆಷ್ಟು ನಮ್ಗಾಗಿ ಹೋರಾಡ್ತೀರೋ ಅಷ್ಟು ರಹಸ್ಯಗಳನ್ನ ದೇವರು ನಮ್ಗೆ ಕಲಿಸ್ಕೊಡ್ತಾರೆ ಮುಖಾಂತರ. ಆಮೇನ್. ಅನ್ನಳ ಲೈಫಲ್ಲಿ ಬಂದು ನಡೆದಿದೆ. ಅನ್ನಳ ಲೈಫಲ್ಲಿ ನೋಡ್ರಿ, ಬೇರೆ ಉಳಿದಿರುವಂತ ಮಕ್ಕಳಿಗೆ ಹೋರಾಡೋದಕ್ಕಿಂತಲೂ ಹೆಚ್ಚಾಗಿ ನನಗನ್ಸುತ್ತೆ ಅವಳು ಅದಕ್ಕೆ ಹೋರಾಡಿರೋದೇ ಸಾಮ್ಯುಯೇಲನಿಗಾಗಿ. ನೋಡ್ರಿ, ಯಾವುದಕ್ಕೆ ನೀವು ಹೋರಾಡ್ತೀರೋ ಅದ್ರ ಮೇಲೆ ದೇವ್ರ ಕರ ಇರುತ್ತೆ. ಯಾವುದಕ್ಕೆ ನೀವು ಬೆಲೆ ಕಟ್ತೀರೋ ಅದ್ರ ಮೇಲೆ ದೇವ್ರ ಕೃಪೆ ಇರುತ್ತೆ. ಯಾವುದಕ್ಕೆ ನೀವು ಕಣ್ಣೀರಿಡ್ತೀರೋ, ಯಾವುದಕ್ಕೆ ನೀವು ದೇವ್ರ ಸಮ್ಮುಖದಲ್ಲಿ ಉಪವಾಸವನ್ನ, ಕಣ್ಣೀರನ್ನ, ದೇವ್ರ ಸಮ್ಮುಖದಲ್ಲಿ ಹೋರಾಟ, ದೇವ್ರ ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ತಿರೋ, ಅಳ್ತಿರೋ, ಅದ್ರ ಮೇಲೆ ದೇವ್ರ ಕರ ಇಳಿದು ಬರುತ್ತೆ. ಅದು ಯಾವುದೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮಿನಿಸ್ಟ್ರಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣ ಆಗಿರ್ಬೋದು, ಮನೆ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ಈ ಹೋರಾಟ ಅನ್ನೋದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿರಬೇಕು. நம்ம போராடுகிறது ஒரு நாள் கிடையாது, எப்பவுமே போராடிக்கிட்டே இருக்கணும். ಯೇಸು ಸ್ವಾಮಿ ಹೇಳಿದ್ರು, ಬೇಡ್ರಿ ಅಂತ, ಬೇಡ್ಕೊಳ್ರಿ ಅಂತ. ಈ ಬೇಡಿಕೊಳ್ಳ್ರಿ ಕನ್ನಡದಲ್ಲಿ ಏನು ಸಲ್ಲಿದೆ, ತಮಿಳ್ என்ன சொல்கிறது? ಬೇಡ್ರಿ, ಬೇಡಿಕೊಳ್ಳ್ರಿ, ನಿಮ್ಗೆ ದೊರೆಯುತ್ತೆ. ಹುಡುಕ್ರಿ, ತಟ್ಟ್ರಿ, ನಿಮ್ಗೆ ಸಿಗುತ್ತೆ. என்ன தமிழ் என்ன? கேளுங்கள். மண்டை மேல அடிக்கணும் பார்த்திவனுக்கு. கேளுங்கள் இல்லையா? ஆமா தானே? அவர் லீடரா இருந்து அப்படியே மொழிக்கிறா. என்ன இந்த 7வது வசனம், இது 7:7 என்ன சொல்லுகிறதுன்னு தெரியல. என்ன ಬೇಡಿಕೊಳ್ಳ್ರಿ ಅಂದ್ರೇನು? ಕೇಳ್ರಿ, ಕೇಳುங்கள் அப்படின்னு என்ன தெரியுமா? கேளுங்கள் சொல்லும்போது போராடுங்கள் என்று சொல்லி. ಆಮೇನ್. ನಂತರ ಬೇಡಿಕೊಳ್ಳ್ರಿ, ನಿಮಗೆ ದೊರೆಯುತ್ತೆ. ಹುಡುಕ್ರಿ ತಮಿಳ್ என்ன? தேடுங்கள். தேடுங்க. ಬೇಡಿಕೊಳ್ಳ್ರಿ ಅಂದ್ರೆ ಯಾವ ತರ ಗೊತ್ತಾ? ಇದು ಏನ ಕೇಳುங்கள் சொல்லும்போது என்ன தெரியுமா? ಬೇಡಿಕೊಳ್ಳ್ರಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ನೀವೇನ್ ಮಾಡ್ತೀರಾ? ನಿಮ್ಮ ಮಗುಗೆ ನಿಮಗೆ ಆಹಾರನೇ ಇರೋದಿಲ್ಲ, ಊಟನೇ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ಎಷ್ಟೆಷ್ಟೋ ಎಲ್ಲೆಲ್ಲೋ ಟ್ರೈ ಮಾಡ್ತೀರಾ, ಯಾರು ಸಿಗೋದಿಲ್ಲ ನಿಮ್ಗೆ. ಏನ್ ಮಾಡ್ತೀರಾ? ಸುಮ್ಮನೆ ಬಿಡ್ತೀರಾ ನೀವು? என்ன பண்றீங்க? வீடா நீங்க போறீங்க, யாருக்கு கொடுப்பாங்க இல்லையா? ட்ரை பண்ணிட்டே இருப்பீங்க. எங்க? சாப்பாடு கிடைக்கிறவரை, ಊಟ ಸಿಗುವವರೆಗೂ, ನೀರು ಸಿಗುವವರೆಗೂ ಬಿಟ್ಬಿಡ್ತೀರಾ? ಯಾರು ಕೇಳಲಿಲ್ಲ, ಯಾರು ಬಂದು ಕೊಟ್ಟಿಲ್ಲ, ಕೇಳದೆ ಬಂದು ಕೊಟ್ಟಿಲ್ಲ, ಬಿಟ್ಬಿಡ್ತೀರಾ? ಇಲ್ಲ, ಕೇಳ್ತಾನೇ ಇರ್ತೀರಾ. ಹುಡುಕ್ರಿ ಅನ್ನೋದು ಏನ್ ಗೊತ್ತಾ? ಅದೇ ಮಗು ಕಳೆದೋಗಿರುತ್ತೆ, ಪೋನ ಬಿಡು, ಅವ್ನ ತಂಬಿ ತಂಗಚ್ಚಿ ಬಿಟ್ಟಿರ್ಲಿಲ್ಲ, ನೀವು ಏನ್ ಮಾಡ್ತೀರಾ? ಏನ ಪண்றீங்க? தேடுறீங்க, ಹುಡುಕ್ತಾ ಇರ್ತೀರ. ಎಲ್ಲೂ ಸಿಗೋದಿಲ್ಲ. ಆಚೆಗೆ தேடி ಹೆಂಗಾನು ಪೋಟ್ ಬಿಟ್ಟಿರ್ಲಿಲ್ಲ, ಬಿಟ್ಬಿಡ್ತೀರಾ ನೀವು? ಏನ್ ಮಾಡ್ತೀರಾ? ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲ ಕೇಳಿ ಪೊಲೀಸ್ ಸ್ಟೇಷನ್, ಅಲ್ಲಿ ಇಲ್ಲಿ ಟಿವಿಲಿ ಎಲ್ಲ. ಹೌದ್ ತಾನೆ? ನೋಡ್ರಿ, ಅದರ್ಥ. ನಂತರ ನೀವು ತಟ್ರಿ ಅಂತ ಬಂದು ಕೇಳ್ತಾ ಇರ್ತೀರಾ. ತಟ್ರಿ ಅಂತ ಹೇಳಂಥದ್ದು ಇನ್ನೂ ಸಹ ಆಳವಾಗಿ, ಎಲ್ಲಿವರೆಗೂ? ಈ ಮಗು ಬಂದು ಸಿಗುವವರೆಗೂ ಎಲ್ಲಾದ್ರೂ ನೀವು ಯಾರ ಮನೇಲಿದ್ದಾರ, ಆ ಮನೇಲಿದ್ದಾರ, ಈ ಮನೇಲಿದ್ದಾನ, ಇಲ್ಲೇ ಬಂದಲ್ವಾ, ಇಲ್ಲೇ ಬಂದ್. ಅರ್ಥ ಆಗ್ತೈತೆ ಹೇಳ್ತಾ ಇರೋದು? ಎಲ್ಲಿವರೆಗೂ? ಅದು ಸಿಗೋವರೆಗೂ. ಸೊ ಅದಾಗಿದೆ ಹೋರಾಟ. ಇನ್ನೊಂದು, ನಾವು ದೇವ್ರ ಹತ್ರ ನಾವು ಹೋರಾಡಬೇಕು, ಸೈತಾನ್ ಹತ್ರ ಯುದ್ಧ ಮಾಡಬೇಕು. நம்முடைய யுத்தம் யார்கிட்ட பார்த்தா சில பேர் ஆண்டவர்கிட்டே வந்து யுத்தம் பண்ணுவாங்க. இல்ல, ஆண்டவர்கிட்ட யுத்தம் கிடையாது. ದೇವರ ಹತ್ರ ಯುದ್ಧ ಅಲ್ಲ, ದೇವರ ಹತ್ರ ಹೋರಾಡೋದು ದೇವರ ಹತ್ರ. ಸೈತಾನನ ಹತ್ರ ಯುದ್ಧ ಮಾಡಬೇಕು, ಯುದ್ಧ ಆಕ್ರಮಣಿಸೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಆಂಡವ್ರ ಕಡೆ ನಾವು ಹೋರಾಡಿக்கிட்டே இருக்கணும். ಯಾಕೋಬ ರಾತ್ರಿ ಎಲ್ಲ ಹೋರಾಡ್ದ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆದಿಸಭೆ ಪೇತ್ರನು ಸೆರೆಮನೆಯಲ್ಲಿ ಇರಬೇಕಾದ್ರೆ ರಾತ್ರಿ ಎಲ್ಲ ಬಂದು ಹೋರಾಡಿದ್ರು. ಆಮೇನ್. ನಂತರ ಹೇಳ್ತಾ ಇದೆ, ಎಲಿಯ ಮಳೆ ಬರಬಾರ್ದು ಅಂತ ಹೋರಾಡಿ ಪ್ರಾರ್ಥಿಸ್ದ, ಮಳೆ ನಿಲ್ಲಿಸ್ಲಿಕ್ಕೋಸ್ಕರ. ಅದ್ರ ನಂತರ ಮಳೆ ಬರ್ಬೇಕಂತನು ಆಮೇಲೆ 3.5 ವರ್ಷ ಆದ್ಮೇಲೆ ಹೋರಾಡ್ದ ಅವನು. புரியுது என்ன சொல்றேன்ட்டு? ಸೊ ನಮ್ಮ ಜೀವಿತದಲ್ಲಿ ಅನ್ನಾಳು ನೋಡ್ರಿ ಹೋರಾಡಿದ್ಲು. ಯಾರಿಗಾಗಿ? ಒಬ್ಬ ಮಗನಿಗೋಸ್ಕರ. ಆ ಹೋರಾಟ ಬೇರೆ ಮಕ್ಕಳಲ್ಲಿ ಇರಲಿಲ್ಲ, ಒಬ್ಬ ಮಗನಿಗೋಸ್ಕರ. அதனால நான் சொல்ல என்ன சொல்ல வரேன்,
நான் கேட்டு வந்து ஒன்று கிடைக்கலையா நம்ம சும்மா இருக்கவே கூடாது. ಕೇಳಿ ಏನು ನಡೆದಿಲ್ವಾ ಸುಮ್ಮನೆ ಇರಬಾರ್ದು, ಹೋರಾಡ್ತಾನೆ ಇರಬೇಕು. ಯಾರಿಗೆ? ನಿಮಗಾಗಿ ಹೋರಾಡಬೇಕು, ನಿಮ್ಮ ಕುಟುಂಬಕ್ಕಾಗಿ ನೀವು ಹೋರಾಡಬೇಕು, ನಿಮ್ಮ ಮಕ್ಕಳಿಗಾಗಿ ಹೋರಾಡಬೇಕು, ನಿಮ್ಮ ಕೆಲಸಕ್ಕೋಸ್ಕರ ಹೋರಾಡಬೇಕು, ನಿಮ್ಮ ಬಿಸ್ನೆಸ್ಗಾಗಿ ಹೋರಾಡಬೇಕು, ನೀವು ನಿಮ್ಮ ಕುಟುಂಬದ ಎಲ್ಲ ಕಾರ್ಯಗಳಿಗೋಸ್ಕರ ಹೋರಾಡಬೇಕು. ನಂತರ ಸಭೆಗಾಗಿ, ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ, ಸಭೆ ಬೆಳವಣಿಗೆಗಾಗಿ ಹೋರಾಡಬೇಕು. ನೀವು ಹೋರಾಡ್ತಾ ಇರಬೇಕು. ಅದರಲ್ಲಿ ಬಂದು ದೇವರ ಬ್ಲೆಸ್ಸಿಂಗ್ ಇದೆ. ಸೊ ನೀವು ಯಾವುದಕ್ಕೆ ಬೆಲೆ ಕಟ್ತಿರೋ ಅದರಲ್ಲಿ ದೇವರ ಕರ ಇರುತ್ತೆ. ಯಾವುದು ಬೆಲೆ ಕಟ್ತಿರೋ ಅದು ಅಮೂಲ್ಯವಾಗಿರುತ್ತೆ. ಯಾವುದಕ್ಕೆ ನೀವು ಬೆಲೆ ಕಟ್ತಿರೋ ಅದು ನಿಮಗೂ ಶ್ರೇಷ್ಠವಾಗಿರುತ್ತೆ, ದೇವರಿಗೂ ಶ್ರೇಷ್ಠವಾಗಿರುತ್ತೆ. ಆಮೇನ್. ನೀವು ಯಾವುದಕ್ಕೆ ಹೋರಾಡ್ತಿರೋ ದೇವರು ಅದನ್ನು ಬ್ಲೆಸ್ ಮಾಡ್ತಾರೆ. ಕರ್ತನ ಕೈ ಬಿಡೋದಿಲ್ಲ. ಸಾಮ್ಯೆಲ್ನ ನೋಡ್ರಿ, ಸಾಮ್ಯೆಲ್ನ ಒಂದೊಂದು ಪ್ರಾಫಸಿ ಬಂದು ಅಕ್ಯುರೇಟ್ ಆಗಿತ್ತು. ಒಂದು ಬಿದ್ದೋಗಿಲ್ವಂತೆ. ಅವನು ದಾನಿಂದ ಬೇರ್ಷೆಬದವರೆಗೂ ಪ್ರಾಫಸಿ ಹೇಳ್ದ, ಒಂದು ಬಿದ್ದೋಗ್ಲಿಲ್ಲ. ಸಾಮ್ಯೆಲನು ಅವನು ಕೊನೆಯ ನ್ಯಾಯಸ್ಥಾಪಕ, கடைசி வந்து நியாயஸ்தாபக. என்ன சொல்றாங்க? இது ஜட்ஜஸ் என்ன சொல்றாங்க தமிழ்ல? ನ್ಯಾಯಾಧಿಪತಿ. ಕಡೆಸಿ ಬಂದು ಕೊನೆಯ ನ್ಯಾಯಸ್ಥಾಪಕ ಅವನು. ನಿಮ್ಗೆ ಗೊತ್ತಿದೆಯಾ? ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಮಾತ್ರ ಒಂದು 3 ರೋಲ್ನ ಮಾಡಿರೋದು. ಬಹಳ ಹಳೆ ಒಡಂಬಡಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಿನಿಸ್ಟ್ರಿ, 3 ಮಿನಿಸ್ಟ್ರಿ. ಒಂದು ಕಿಂಗ್ ಅನ್ನೋದು, ಓಕೆ, ರಾಜ್ಯನಾಗಿ ಇರುವಂಥದ್ದು. ಎರಡನೇದಾಗಿ ಪ್ರೀಸ್ಟ್ಲಿ ಒಂದು ಮಿನಿಸ್ಟ್ರಿ, ಪ್ರೀಸ್ಟ್ಲಿ ಆಫೀಸ್, ಯಾಜಕನಾಗಿರುವಂಥದ್ದು. ಮೂರನೇದಾಗಿ ಪ್ರಾಫೆಟ್, ಪ್ರವಾದಿಯಾಗಿರುವಂಥದ್ದು. ಸೊ ಸಾಮ್ಯುಯೇಲನು ಒಬ್ಬ ರಾಜನಾಗಿ, ಸಾಮ್ಯುಯೇಲನು ಒಬ್ಬ ಯಾಜಕನಾಗಿ, ಸಾಮ್ಯುಯೇಲನು ಒಬ್ಬ ಪ್ರವಾದಿಯಾಗಿ ಈ ರೀತಿಯಾಗಿ ಅವನು ಮಿನಿಸ್ಟ್ರಿ ಮಾಡ್ದ. ಅದು ಮಾತ್ರವಲ್ಲದೆ ಸಾಮ್ಯುಯೇಲನೇ ಅವನು ಒಬ್ಬನೇ, ಆ ಒಬ್ಬ ಪ್ರವಾದಿನೇ 2 ರಾಜರುಗಳನ್ನ ಅಭಿಷೇಕ ಮಾಡ್ದ. ಒಬ್ಬ ಸೌಲನನ್ನ, ಇನ್ನೊಬ್ಬನ ಬಂದು ಯಾರು? ದಾವೀದನನ್ನ. ಸಾಮ್ಯುಯೇಲನು ಒಂದು ಕಡೆ ಹೋಗೋದಾದ್ರೆ ಜನಗಳು ಬಂದು ನಡುಗ್ತಾ ಇದ್ರಂತೆ. ಸಾಮ್ಯುಯೇಲ್ ಮಾತಾಡುವಂಥ ಮಾತುಗಳು ಏನಿತ್ತು ಅದೆಲ್ಲವೂ ದೇವರ ಮಾತಾಗಿತ್ತಂತೆ. ಸಾಮ್ಯುಯೇಲನು ದೇವರಿಗೆ ಬೆರಳಾಗಿ, ದೇವರಿಗೆ ಕಣ್ಣಾಗಿ, ದೇವರಿಗೆ ಬಾಯಾಗಿ ಮಾರ್ಪಟ್ಟ. ಅಂದ್ರೆ ಜನಗಳಿಗೂ ನೋಡ್ರಿ, ಸಾಮ್ಯುಯೇಲನು ದೇವರ ಮಾತನ್ನ ಜನಗಳಿಗೆ ತೆಗೆದುಕೊಂಡು ಬಂದು ಜನಗಳನ್ನ ದೇವರಿಗಾಗಿ ಸಿದ್ಧಪಡಿಸ್ತಾ ಇದ್ದ. ಹೇಗೆ ನಡೀತು? ಯಾವುದರಿಂದ ಸಾಧ್ಯ? ಒಬ್ಬ ಹನ್ನಾಳಿಂದ, ಒಬ್ಬ ತಾಯಿಯಿಂದ, ಒಬ್ಬ ಹನ್ನಾಳಿಂದ ಅವಳು ಮಾಡಿದಂಥ ಪ್ರಾರ್ಥನೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಆ ಸ್ಥಳದಲ್ಲಿ ಏನಾದರೂ ಸಹ ಪೆನಿನ್ನಾಳಿಗಿಂತ ಮುಂಚೆನೆ ಹನ್ನಾಳಿಗೊಂದು ಮಗು ಕೊಟ್ಟಿದ್ದು ನಡೀತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ದೇವರು, ಅದಕ್ಕೆ ನಾನು ಹೇಳಿದ್ದು, ನಮ್ಮ ಲೈಫಲ್ಲಿ ಕೆಲವೊಂದನ್ನು ಡಿಲೇ ಮಾಡೋದನ್ನು ದೇವರು, ಕೆಲವೊಂದು ನಮ್ಮ ಲೈಫಲ್ಲಿ ತಡೆದು ನಿಲ್ಲಿಸೋದನ್ನ ದೇವರು ಸುಮ್ಮನೆ ಅಲ್ಲ, ದೇವರು ಅದಕ್ಕಾಗಿ ಆಮೇನ್ ಎದುರು ನೋಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ನೋಡ್ರಿ, ಅನ್ನಾಳು ಏನು ತಿಳ್ಕೊಂಡು ಸಾಧಾರಣವಾಗಿ ಒಂದು ಮಗುನ ಕೊಡಬೇಕು, ದೇವರು ಕೊಡ್ತೀನಿ ಅಂತ. ಆದರೆ ಅನ್ನಾಳ ಗರ್ಭದಲ್ಲಿ ಇಡುವಂಥ ಮಗು ನೋಡ್ರಿ, ಏನು ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆನೆ ದೇವ್ರಿಗೊಂದು ದೊಡ್ಡ ಪ್ಲಾನ್ ಇತ್ತು. ದೇವರು ಹುಡುಕ್ತಾ ಇದ್ರು ಯಾರು ಗರ್ಭವನ್ನು ಕೊಡ್ತಾರೆ. ಒಬ್ಬ ಸಾಮ್ಯುಯೇಲನ ತೆಗೆದುಕೊಂಡು ಬರ್ಲಿಕ್ಕೋಸ್ಕರ ಯಾರು ಗರ್ಭವನ್ನು ಕೊಡ್ತಾರೆ? ದೇವರು ಹುಡುಕ್ತಾ ಇದ್ರು. ಯಾರಿಗಾಗಿ? ಸಾಮ್ಯುಯೇಲನ್ಗಾಗಿ. ಇವತ್ತು ದೇವರು ನಿಮ್ಮೊಬ್ಬೊಬ್ಬರನ್ನ ದೇವರು ಹುಡುಕ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಯಾಕೆ? ಒಂದು ಸಾಮ್ಯುಯೇಲ್ ಬರಬೇಕು, ಒಂದು ಅಮೂಲ್ಯವಾದಂಥ ಬರಬೇಕು, ಒಂದು ಅದ್ಭುತವಾದಂಥ ಸೇವೆ ಬರಬೇಕು, ಒಂದು ಅದ್ಭುತವಾದಂಥ ಗುಣ ಬರಬೇಕು, ಒಂದು ಅದ್ಭುತವಾದಂಥ ಆಶೀರ್ವಾದ ಬರಬೇಕು, ಒಂದು ಅದ್ಭುತವಾದಂಥ ಬಿಡುಗಡೆ ಬರಬೇಕು, ಒಂದು ಅದ್ಭುತವಾದಂಥ ಸೌಖ್ಯ ಬರಬೇಕು, ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ನಡಿಬೇಕು ಅಂತ ದೇವರು ಹುಡುಕ್ತಾ ಇದ್ದಾರೆ. ಆ ರೀತಿಯಾಗಿ ಇರಬೇಕಾದ್ರೆ ಇವಾಗ ನೋಡ್ರಿ, ಹನ್ನಾಳು ಹೇಗೇಗೋ ಜೀವಿಸಿದ್ರೆ ಅದು ನಡೀತಾ ಇತ್ತಾ? ಅವಳು ಹೃದಯನ ಕೆಡಿಸ್ಕೊಂಡಿದ್ದು ನಡೀತಾ ಇತ್ತಾ? ಅವಳು ಪಾಪದಲ್ಲಿ ಜೀವಿಸಿದ್ರೆ ನಡೀತಾ ಇತ್ತಾ? ಪೆನ್ನಿನ ಮೇಲೆ ಅವಳೇ ಸೇಡ್ ತೀರಿಸ್ಕೊಂಡಿದ್ದು ನಡೀತಾ ಇತ್ತಾ? ಇಲ್ಲ. ದೇವರ ಸಮ್ಮುಖದಲ್ಲಿ ಲೈಫನ್ನು ಒಪ್ಪಿಸ್ಕೊಟ್ಟಿದ್ರಿಂದಲೇ. ಆಮೇನ್. ಸೊ ಸುಮ್ಮನೆ ಅಲ್ಲ, ದೇವರ ಸಮ್ಮುಖದಲ್ಲಿ ನಾವು ಕೂಡಿ ಬರುವಂಥ ಒಂದು ನಿಮಿಷವೂ ವ್ಯರ್ಥ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಕರ್ತನ ಸಮ್ಮುಖದಲ್ಲಿ ನಾವು ಕೂಡಿ ಬರುವಂಥ ಒಂದು ನಿಮಿಷವೂ ಸಹ ವ್ಯರ್ಥ ಆಗೋದೇ ಇಲ್ಲ. ಆಂಡುடைய சமூகத்தில் பாருங்க, நீங்கள் தியாகமாக ನಿಮ್ಮ ಕೆಲಸವನ್ನು ಬಿಟ್ಟು, ನಿಮ್ಮ ಬಿಸ್ನೆಸ್ನ ಬಿಟ್ಟು, ನಿಮ್ಮ ಮನೆಯನ್ನು ಬಿಟ್ಟು, ನಿಮ್ಮ ಕುಟುಂಬವನ್ನು ಬಿಟ್ಟು ಕರ್ತನ ಸಮ್ಮುಖದಲ್ಲಿ ನಾವು ಇರುವಂಥದ್ದು ಯಾವತ್ತೂ ಸಹ ವ್ಯರ್ಥ ಆಗೋದೇ ಇಲ್ಲ. ಅದಲ್ಲದೆ ಆಹಾರವನ್ನು ಬಿಟ್ಟು ಉಪವಾಸದೊಂದಿಗೆ ನಾವು ಕರ್ತನ ಸಮ್ಮುಖದಲ್ಲಿ ಕೂಡಿ ಬರುವಂಥದ್ದು, ನಮ್ಮ ಕಣ್ಣೀರುಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ವಿಜ್ಞಾಪನೆಗಳು ಯಾವತ್ತೂ ಸಹ ವ್ಯರ್ಥ ಆಗೋದೇ ಇಲ್ಲ. ದೇವರು ಅದನ್ನು ಬ್ಲೆಸ್ ಮಾಡ್ತಾರೆ.
ದೇವರ ಅದ್ರ ಮೇಲೆ ದೇವರ ಕರ ಬಂದಿರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ಏನೇ ನಡೆದ್ರು ಪ್ರೇಯರ್ ಮಾತ್ರ ಬಿಡಬೇಡ್ರಿ. ಪ್ರಾರ್ಥಿಸೋದನ್ನ ಬಿಡಲೇಬೇಡಿ. ಎರಡನೇದಾಗಿ ವಿಶ್ವಾಸ ಮಾಡೋದನ್ನ ಬಿಡಬೇಡ್ರಿ. ದೇವ್ರ ಮೇಲೆ ವಿಶ್ವಾಸ ಇರಬೇಕು. ಹನ್ನಳು ನೋಡ್ರಿ, ದೇವ್ರ ಹತ್ರ ಕೇಳೋದಕ್ಕಿಂತ ಮೊದಲು ಅವಳಿಗೆ ಗೊತ್ತಿತ್ತು ದೇವರು ನನಗೊಬ್ಬ ಮಗನನ್ನು ಕೊಡಲು ಶಕ್ತನು ಅಂತ. ಆಮೇಲೆ ಅವಳು ಗೊತ್ತಿತ್ತು. ಹನ್ನಳು ಸುಮ್ಮನೆ ಪ್ರಾರ್ಥನೆ ಮಾಡಲಿಲ್ಲ, ವಿಶ್ವಾಸದೊಂದಿಗೆ ಪ್ರಾರ್ಥನೆ ಮಾಡಲು. ಅದಕ್ಕೋಸ್ಕರ ದೇವ್ರ ಹತ್ರ ಕೇಳಿದ್ರು, ದೇವ್ರೆ ನಿನಗೆ ನಾನು ಕೊಡ್ತೀನಿ, ನಿನ್ನವನಾಗಿ ನಾನು ಬೆಳೆಸ್ತೀನಿ, ಜೀವದಿಂದಿರುವವರೆಗೂ ನಿನಗೆ ಪ್ರತಿಷ್ಠಿತನಾಗಿರ್ತಾನೆ, ಜೀವದಿಂದಿರುವವರೆಗೂ ನಜರೇನಾಗಿ ನಾನು ಬೆಳೆಸ್ತೀನಿ, ಜೀವದಿಂದಿರುವವರೆಗೂ ಅವನ ತಲೆ ಮೇಲೆ ಕೂದಲು ನಾನು ಇದನ್ನ ಕ್ಷೌರ ಕತ್ತಿನ ಹಾಕೋದಿಲ್ಲ. ಜೀವದಿಂದ ನೋಡಿ, ವಿಶ್ವಾಸ ಇಲ್ಲ ಅಂದ್ರೆ ಈ ರೀತಿಯ ಪ್ರೇಯರ್ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಬಟ್ ಹನ್ನಳ ವರ್ಡಲ್ಲಿ ನಿಂತ್ಕೊಂಡು, ಮಾತಲ್ಲಿ ಬಂದು ನಿಂತ್ಕೊಂಡು ದೇವ್ರ ಮಗನಾಗೋಣ ಬೆಳೆಸಿದ್ಲು. ಒಂದು ದೊಡ್ಡ ಬ್ಲೆಸ್ಸಿಂಗು ನೋಡ್ರಿ. ಇವಾಗ ಹೇಳ್ತೀನಿ, ಒಂದು ತಿಳ್ಕೊಳ್ರಿ, ಹನ್ನಾಳಿಗೆ ದೇವ್ರ ಮಗನ ಕೊಟ್ಟರಲ್ಲ, ಅದು ಹನ್ನಾಳಿಗೆ ಮಾತ್ರ ಅದು ಬ್ಲೆಸ್ಸಿಂಗ್ ಅಲ್ಲ, ಓಲ್ ಇಸ್ರಾಯೇಲ್ಗೆ ಬ್ಲೆಸ್ಸಿಂಗ್ ಆಗಿತ್ತು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಹನ್ನಾಳಿಗೆ ಮಗನ ಕೊಟ್ರಲ್ಲ, ಹನ್ನಾಳಿಗೆ ಮಾತ್ರ ಸಂತೋಷ ಅಲ್ಲ, ಹನ್ನಾಳಿಗೆ ಮಾತ್ರ ಬ್ಲೆಸ್ಸಿಂಗ್ ಅಲ್ಲ, ದೇವ್ರಿಗೆ ಅವನ ಆಶೀರ್ವಾದ ಉಳ್ಳವನಾದ. ದೇವ್ರ ಹೃದಯನ ಸಂತೋಷವನ್ನು ಕೊಟ್ಟ. ಯಾಕೆ? ಒಬ್ಬ ಸಾಮ್ಯೇಲ್ ಜನಗಳನ್ನ ನಡೆಸ್ತಾ, ಇಡೀ ದೇಶವನ್ನೇ ನಡೆಸ್ತಾ ಒಬ್ಬ ಸಾಮ್ಯೇಲ್. ನೋಡ್ರಿ, ಆ ರೀತಿಯಾಗಿ ಇರಬೇಕಾದ್ರೆ, ದೇಶವನ್ನು ನಡೆಸುವಂತ ಒಬ್ಬ ವ್ಯಕ್ತಿ ಇರಬೇಕಾದ್ರೆ ಎಷ್ಟು ಹನ್ನಾಳಿಗೆ ಎಷ್ಟು ಪ್ರಾರ್ಥನೆ ಬೇಕು. ಅದಕ್ಕೋಸ್ಕರನೇ ಸಡನ್ ಆಗಿ ಪೆನಿನ್ನಾಳಿಗಿಂತ ಮುಂಚೆ ದೇವರು ಹನ್ನಾಳಿಗೆ ಕೊಡ್ಲಿಲ್ಲ. ಪೆನಿನ್ನಾಳಿಗೆ 4-5 ಜನ ಮಕ್ಕಳಾದ್ರೂ ಹನ್ನಾಳಿಗೆ ದೇವರು ಸ್ಟಾಪ್ ಮಾಡಿದ್ರು. ಕಾರಣ ಏನಂತಂದ್ರೆ, ಹನ್ನಾಳಿಗೆ ಬಂದು ಏನೋ ಮೆಡಿಕಲ್ ಸಮಸ್ಯೆ ಇತ್ತು, ಏನೋ ಆ ಸಮಸ್ಯೆ ಇತ್ತು, ಈ ಸಮಸ್ಯೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಪರ್ಪಸ್ಫುಲ್ಲಿ. ಯಾಕೆ? ಅದಕ್ಕೆ ಪ್ರಾರ್ಥನೆ ಬೇಕು. ಅದು ಪ್ರಾರ್ಥನೆ ಯಾಕೆ? ಒಬ್ಬ ಇಸ್ರಾಯೇಲರ ವಿಮೋಚಕ ಬರಬೇಕು, ಇಸ್ರಾಯೇಲರಲ್ಲಿ ಒಬ್ಬ ನ್ಯಾಯಾಧಿಪತಿ ಬರಬೇಕು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಬರಬೇಕು, ಇಸ್ರಾಯೇಲರಲ್ಲಿ ಒಬ್ಬ ರಾಜ್ಯಗಳನ್ನು ಅಭಿಷೇಕ ಮಾಡುವಂತ ವ್ಯಕ್ತಿ ಬರಬೇಕು, ಇಸ್ರಾಯೇಲರಲ್ಲಿ ಒಬ್ಬ ಆಲೋಚನೆ ಹೇಳುವಂತ ಒಬ್ಬ ವ್ಯಕ್ತಿ ಬರಬೇಕು, ಇಸ್ರಾಯೇಲ್ ಜನಗಳನ್ನ ನಡೆಸುವಂತ ಒಬ್ಬ ವ್ಯಕ್ತಿ ಬರಬೇಕು, ಇಸ್ರಾಯೇಲ್ ಜನಗಳನ್ನ ನನ್ನ ಕಡೆ ತಿರುಗಿಸುವಂತ ವ್ಯಕ್ತಿ ಬರಬೇಕಾಗಿದೆ. ದೇವ್ರ ಪ್ಲಾನ್ ಇದು. பாருங்க, உங்க பத்தி என்னை பத்தி என்ன பிளான் இருக்கோ எங்களுக்கு தெரியல, ஆனா ஆண்டவருக்கு தெரியும். அதனால நம்ம வாழ்க்கையில எது நடந்தாலும் கூட நம்ம முறுமுறுக்க கூடாது. ரெண்டாவது ರಿವೆಂಜ್ ನಾங்களೇ ತೀರ್ತಿಕ ಕೂಡಾದು. ಮೂರನೇದಾಗಿ ಏನಿದ್ರು ದೇವರ ಸಮ್ಮುಖದಲ್ಲಿ ನಾವು ತೆಗೆದುಕೊಂಡು ಬರಬೇಕು, ಪ್ರಾರ್ಥಿಸ್ತಾ ಇರಬೇಕು. ಹಾಲೆಲೂಯಾ. ನಾವಾಗಿ ಹೇಳೋದು, ಬಾಯಿಗಳನ್ನ ಕೆಡಿಸ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು, ದ್ವೇಷನ ತೀರಿಸ್ಕೊಳ್ಳೋದು, ಅವ್ರಂಗೆ ಇವ್ರು ಸರಿಯಿಲ್ಲ, ಇವ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳೋದು, ಅವ್ರು ಹೋಗಿ ಬೇರೆಯವ್ರ ಹತ್ರ ಹೇಳೋದು, ಕೊನೆದಾಗ ಏನೇನೋ ಮಾಡೋದು. ಕೊನೆಗೆ ಏನಾಗುತ್ತೆ? ಅವ್ರ ಲೈಫೇ ಹಾಳಾಗುತ್ತೆ. ಒಂದು ವೇಳೆ ಹನ್ನಾಳು ಆ ರೀತಿಯಾಗಿ ಇದ್ದಿದ್ರೆ ಅವ್ಳ ಲೈಫನ್ನೇ ಹಾಳು ಮಾಡ್ಕೊಡ್ತಾ ಇದ್ರು. ಅವಳ ಲೈಫಲ್ಲಿ ಹಾಳಾಗಿದ್ರೆ ಏನಾಗ್ತಾ ಇತ್ತು? ಸಾಮ್ಯಲ್ ಬರ್ತಾ ಇದ್ನ? ಇಲ್ಲ. ಸಾಮ್ಯಲ್ ಬಂದಿದ್ರು ಸಹ ಇವಾಗ ಆ ತರ ಸ್ವಭಾವ ಇಟ್ಕೊಂಡು ಅವಳು ಬಂದಿದ್ರೆ ನೋಡ್ರಿ, ಆ ತರ ಸ್ವಭಾವ ಇಟ್ಕೊಂಡು, ತಾಯಿಗೆ ಏನ್ ಸ್ವಭಾವ ಇರುತ್ತೋ ಅದೇ ಬಂದು ಮಕ್ಕಳಿಗೂ ಬಂದು ಫಾಲೋ ಮಾಡುತ್ತೆ. ಆ ಸ್ವಭಾವ ಇಟ್ಕೊಂಡು ಅವನು ಇದ್ದಿದ್ರೆ ದೇವ್ರ ಅವನ ನನ್ನ ಮಗನ ತೆಗೆದುಕೊಳ್ತಾ ಇದ್ರ? ಇಲ್ಲ, ತೆಗೆದುಕೊಳ್ತಾನೆ ಇರಲಿಲ್ಲ. ಯಾಕೆ? ಅವನೊಳಗಡೆ ದುರಾತ್ಮನ ಸ್ವಭಾವಗಳಿದೆ. ಅದಕ್ಕೋಸ್ಕರ ಹನ್ನಾಳು ತನ್ನನ್ನು ಕಾಯ್ದುಕೊಂಡು, ಕೆಲವರು ನೀವೆಲ್ಲ ನಿಮ್ಮನ್ನ ಕಾಯ್ದುಕೊಳ್ಬೇಕು. ಆಮೇಲೆ ನಿಮ್ಮ ಜೀವಿತದ ಆಶೀರ್ವಾದಕ್ಕೆ ನೀವೇ ತಡೆ, ನಿಮ್ಮ ಜೀವಿತದ ಅಭಿವೃದ್ಧಿಗೆ ನೀವೇ ತಡೆ. ನಿಜವಾಗ್ಲೂ ಹೇಳ್ತೀನಿ, ಅವನ್ ಸರಿಯಿಲ್ಲ, ಇವನ್ ಸರಿಯಿಲ್ಲ, ಮಗ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಗಂಡ ಸರಿ ಇಲ್ಲ, ನೀವು ಸರಿ ಆಗ್ಬೇಕು. ನಿಜವಾಗ್ಲೂ ಹೇಳ್ತೀನಿ. சும்மா எது வந்தாலும் பேர மீது அங்க மீது பிளேம் பண்ணிக்கிறோம். சும்மா சில பேருக்கு பிசாசு பிடிச்ச ஆவி இருக்கு. நான் சொல்றேன், ಕೆಲವರಿಗೆ ಭಯಂಕರವಾದಂತ ಈ ಸ್ಪಿರಿಟ್ ಇದು. ಏನೇ ಮಾಡಿದ್ರು ನೋಡ್ರಿ, ಅವ್ರ ಜೀವನದಲ್ಲಿ ಎಷ್ಟಿದೆ, ಏನ್ ಸಮಸ್ಯೆ ಅನುಭವಿಸ್ತಾ ಇದಾರೆ, ಮೇಲೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ಆಗೋದಿಲ್ಲ. ಕಾರಣ ಏನು? ಯಾರಿಂದ? ನಿನ್ನ ಬಾಯಿಂದ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊಂಡೆ. ನಿಜವಾಗ್ಲು ಇದಕ್ಕೆಲ್ಲ ಕಾರಣ. ಆಮೇಲೆ ಬಂದು ಕಣ್ಣೀರಿಟ್ರೆ ದೇವ್ರೆ ಅದು ಇದು ದೇವ್ರು ಕೇಳಲಿಕ್ಕೆ ಆಗೋದಿಲ್ಲ. ಈ ಉಪವಾಸ ಪ್ರಾರ್ಥನೆ ಮನಸ್ಸಂತರ ಪಡಬೇಕು. ನೀವು ಉಪವಾಸ ಪ್ರಾರ್ಥನೆ ಕೆಲವ್ರನ್ನ ನಾವು ಕಳ್ಕೊಂಡಿದೀವ, ನಾವು ಮನಸ್ಸಂತರ ಪಡಬೇಕು. ನಮ್ಮ ಬಾಯಿಂದ, ನಮ್ಮ ಜೀವಿತದಿಂದ, ನಮ್ಮ ನಡತೆಯಿಂದ, ನಮ್ಮ ಸ್ವಭಾವಗಳಿಂದ ನಾವು ಕೆಲವ್ರನ್ನ ಕಳ್ಕೊಂಡಿದೀವ. ನಾವು ಮನಸ್ಸಂತರ ಪಡಬೇಕು. ದೇವ್ರೆ ನನಗೆ ಕ್ಷಮಿಸುವಪ್ಪ, ನನಗೆ ಕ್ಷಮಿಸು. ನನ್ನ ಒಳಗಡಿಂದ ಸಾಮ್ಯಲನ್ನು ಬರುವುದಕ್ಕೋಸ್ಕರ ನಾನು ತಡೆ ಆಗ್ಬಿಟ್ಟೆ. ನನ್ನ ಮುಖಾಂತರ ಸಾಮ್ಯಲನ್ನು ಬರೋದಕ್ಕೋಸ್ಕರ ನೋಡ್ರಿ, ಸಾಮ್ಯಲ್ ಅಂದ್ರೆ ಬರೀ ಮಗು ಅಂತ ತಿಳ್ಕೊಳ್ಬೇಡ್ರಿ. ಕೆಲವೊಂದು ಬ್ಲೆಸ್ಸಿಂಗ್ ಆಗಿರುತ್ತೆ. ಸಾಮ್ಯಲ್ ಅಂತ ಹೇಳಿದ್ರೆ ಬರೀ ಮಗು ಅಲ್ಲ, ಹಣವಾಗಿರುತ್ತೆ. ಸಾಮ್ಯಲ್ ಅಂದ್ರೆ ಬರೀ ಮಗು ಅಲ್ಲ, ಮಿನಿಸ್ಟ್ರಿ. ಸಾಮ್ಯಲ್ ಅಂದ್ರೆ ಬರೀ ಮಗು ಅಲ್ಲ, ನಿಮ್ಮ ಕುಟುಂಬದ ಸಮಾಧಾನ. ಸಾಮ್ಯಲ್ ಅಂದ್ರೆ ಬರೀ ಮಗು ಅಲ್ಲ, ಆರೋಗ್ಯ.
ಬರೀ ಮಗು ಅಂತ ತಿಳ್ಕೊಂಬೇಡ್ರಿ, ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಸೊ ಇವತ್ತು ಯಾವುದಕ್ಕೆಲ್ಲ ನಾವು ತಡೆ ಆಗಿದ್ದೀವೋ, ನಮ್ಮ ಬಾಯಿ, ನಮ್ಮ ಜೀವಿತ, ನಮ್ಮ ನಡತೆ, ಯಾವುದಕ್ಕೆಲ್ಲ ತಡೆ ಆಗಿದೆಯೋ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದನ್ನ ಸ್ಟಾಪ್ ಮಾಡ್ರಿ. ನಿಮ್ಮ ಲೈಫನ್ನು ನೋಡ್ರಿ, ನಿಮ್ಮನ್ನ ಕಾಯ್ದುಕೊಳ್ರಿ, ನೀವು ಸರಿಯಾಗ್ರಿ. ನಿಮ್ಮ ಒಳಗಡೆ ಸಾಮ್ಯಲ್ ಬರಲಿ. ನಿಮ್ಮ ಒಳಗಡೆ ಇರುವಂಥ ದೇವರು ಇಟ್ಟಿರುವಂಥ ಸಾಮ್ಯಲ್ ಹೊರಗಡೆ ಬರಲಿ. ನಿಮ್ಮ ಒಳಗಡೆ ದೇವರು ಎದುರು ನೋಡ್ತಾ ಇರುವಂಥ ಸಾಮ್ಯಲ್ ಹೊರಗಡೆ ಬರಲಿ. ಆಮೇನ್. ಆಶೀರ್ವಾದ ಎನ್ನುವಂಥ ಸಾಮ್ಯಲನು, ಹಣ ಎನ್ನುವಂಥ ಸಾಮ್ಯಲನು, ಪ್ರವಾದಿ ಎನ್ನುವಂಥ ಸಾಮ್ಯಲನು, ಪ್ರವಾದನೆ ಎನ್ನುವಂಥ ಸಾಮ್ಯಲನು, ಸಮಾಧಾನ ಎನ್ನುವಂಥ ಸಾಮ್ಯಲನು, ಸೇವೆ ಎನ್ನುವಂಥ ಸಾಮ್ಯಲನು, ಅಭಿಷೇಕ ಎನ್ನುವಂಥ ಸಾಮ್ಯಲನು, ಅದ್ಭುತ ಎನ್ನುವಂಥ ಸಾಮ್ಯಲನು, ಆಮೇನ್, ಕೃಪಾ ಇರೋ ವರ ಎನ್ನುವಂಥ ಸಾಮ್ಯಲನು ಹೊರಗಡೆ ಬರಲಿ. ಅದು ದೇವರಿಗೆ ಅವನು ಪ್ರಯೋಜನವಾಗಿರಲಿ. ಹಲ್ಲೆಲೂಯಾ. ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳ್ಬೇಡ್ರಿ. ಪ್ರಾರ್ಥಿಸೋಣ, ಕರ್ತನ ಸಮ್ಮುಖದಲ್ಲಿ ಒಪ್ಪಿಸ್ಕೊಡೋಣ.